आप सभी को नमस्ते। एक बार फिर आप सबको स्वागत करता हूं स्वामी विवेकानंद पाठ के लिए। 9वीं कक्षा के तीसरा गद्य पाठ है स्वामी विवेकानंद। तो हम पिछले पीरियड में पाठ का वाचन किए थे और उनमें कुछ नए शब्द जो थे उनको जानने की कोशिश की थी और उनका पाठ का उद्देश्य भी जानने के लिए हम कोशिश की थी। तो आज अब हम स्वामी विवेकानंद जी के बारे में अधिक या विस्तृत जानकारी पाने के लिए, चित्र सहित पाने के लिए कोशिश करेंगे। तो चलिए, पहला है, देखिए यहाँ पर स्वामी विवेकानंद जी का चित्र है। विवेकानंद जी का चित्र या भाव चित्र देखते ही या नाम सुनते ही हर युवाओं के मन में एक तरह की जोश आ जाती है, ಒಂಥರದ ಉತ್ಸಾಹ ಬರುತ್ತೆ। ವಿವೇಕಾನಂದ ಅವರ ಹೆಸರನ್ನ ಕೇಳಿದ ಕ್ಷಣಕ್ಕೆ ಮೈಯೆಲ್ಲ ರೋಮಾಂಚನಗೊಳ್ಳುತ್ತದೆ। भारत के इतिहास में स्वामी विवेकानंद का जन्म नाम अमर है। ಭಾರತದ ಇತಿಹಾಸದಲ್ಲಿ ಸ್ವಾಮಿ ವಿವೇಕಾನಂದ ಅವರ ಹೆಸರು ಅಮರವಾಗಿದೆ। ಅಮರ್, ಮರ್ ಸತ್ತೋಗೋದು, ಅಮರ್ ಅಂದ್ರೆ ಸಾಯದೇ ಇರುವುದು, ಶಾಶ್ವತವಾಗಿರುವಂಥದ್ದು ಅಂತ। ವಿವೇಕಾನಂದ ಅವರು ನಮ್ಮ ಜೊತೆಗಿಲ್ಲ, ಆದರೆ ಅವರ ಹೆಸರು ಮಾತ್ರ ಯಾವಾಗಲೂ ನಮ್ಮ ಜೊತೆಗೆ ಇರ್ತದೆ, ಅಮರವಾಗಿರ್ತದೆ ಅಂತ। ಅಂದರೆ ವಿದ್ಯಾರ್ಥಿಗಳೇ, ಒಂದು ಮಾತು ನೆನಪಾಗುವಂಥದ್ದು ಅಂತ ಹೇಳಿದರೆ, ಈ ಜಗತ್ತಿನಲ್ಲಿ ಕೋಟ್ಯಾನುಕೋಟಿ ಜೀವಿಗಳು ಹುಡ್ತೀವಿ, ಹಾಗೇನೆ ಸತ್ತು ಹೋಗ್ತೀವಿ, ಸಹಜ ಇದು। ಆದರೆ ಕೆಲವು ಮಹಾನ್ ಪುರುಷರು ಮಾತ್ರ ಸತ್ ಮೇಲೂ ಬದುಕುಳಿತಾರೆ। ಸತ್ ಮೇಲೂ ಬದುಕುಳಿಯೋದು ಅಂತ ಹೇಳಿದರೆ ಅವರು ಮಾಡಿರುವಂತಹ ಮಹಾನ್ ಕಾರ್ಯಗಳ ಮೂಲಕ। ಅಂತಹ ಮಹಾನ್ ವ್ಯಕ್ತಿಗಳಲ್ಲಿ ಸ್ವಾಮಿ ವಿವೇಕಾನಂದ ಅವರು ಕೂಡ ಒಬ್ಬರು। ನೋಡಿ, ಅವರು ಈಗ ನಿಧನರಾಗಿ 100 ವರ್ಷಗಳೇ ಆದವು। ಆದಾಗ್ಯೂ ನಾವು ಅವರನ್ನು ಪದೇ ಪದೇ ನೆನಪು ಮಾಡ್ಕೊಳ್ತೀವಿ। ಒಂಥರದ ಯುವಕರ ಐಕಾನ್ ಆಗಿ, ಒಂದು ಹೆಗ್ಗುರುತಾಗಿ, ಐಕಾನ್ ಅಂದರೆ ಹೆಗ್ಗುರುತಾಗಿ ನಾವು ಸ್ವಾಮಿ ವಿವೇಕಾನಂದ ಅವರನ್ನು ನೋಡ್ತೇವೆ। ಭಾರತದ ಇತಿಹಾಸದಲ್ಲಿ ಅಂತ ಇಲ್ಲಿದೆ, ಆದರೆ ಕೇವಲ ಭಾರತೀಯ ಇತಿಹಾಸದಲ್ಲಿ ಅಲ್ಲ, ಇಡೀ ಜಗತ್ತಿನ ಇತಿಹಾಸದಲ್ಲೇ ಸ್ವಾಮಿ ವಿವೇಕಾನಂದ ಅವರ ಹೆಸರು ಅಮರವಾಗಿರುವಂಥದ್ದೇ। ಯಾಕೆ ಹೇಳಿದ್ರೆ ಅವರು ಕೇವಲ ಭಾರತೀಯರನ್ನಷ್ಟೇ ಎಚ್ಚರಗೊಳಿಸ್ತಿಲ್ಲ, ಇಡೀ ಜಗತ್ತಿನಾದ್ಯಂತ ಜನರನ್ನ ಎಚ್ಚರಗೊಳಿಸಿದ್ರು। ಆ ಹಿನ್ನೆಲೆಯಲ್ಲಿ ಇಡೀ ಜಗತ್ತಿನಾದ್ಯಂತ ವಿವೇಕಾನಂದ ಅವರ ಹೆಸರು ಅಮರವಾಗಿರುವಂಥದ್ದೇ। इस वीर सन्यासी ने देश विदेश में भ्रमण कर भारतीय धर्म और दर्शन का प्रसार किया। इस वीर सन्यासी, ಈ ವೀರ ಸನ್ಯಾಸಿ ಅಂತ ಅನ್ನುವಂಥ ಶಬ್ದಕ್ಕೆ ಅರ್ಥ ಹೇಳೋದಾದ್ರೆ, ಯಾರು ವಿವಾಹವಾಗದೆ ಇಡೀ ತಮ್ಮ ಜೀವನವನ್ನ ಪರರ ಏಳಿಗೆಗಾಗಿ, ಬದುಕಿಗಾಗಿ ಮೀಸಲಾಗಿಡ್ತಾರವ್ರನ್ನ ನಾವು ಸನ್ಯಾಸಿಗಳು ಅಂತ ಕರಿತೀವಿ। ಇದು ಬರೀ ಸಾಮಾನ್ಯ ಸನ್ಯಾಸಿ ಅಲ್ಲ, ವೀರ ಸನ್ಯಾಸಿ। ಯಾಕೆ ಈ ಶಬ್ದವನ್ನ ಸೇರಿಸಿದಾರಪ್ಪ ಅಂತ ಹೇಳಿದ್ರೆ, ಅಷ್ಟು ಸುಲಭ ಸಾಧ್ಯ ಆಗಿರಲಿಲ್ಲ ಆ ಕಾಲಕ್ಕೆ ನಮ್ಮ ಭಾರತವನ್ನ ಪ್ರತಿನಿಧಿಸಿ ಹೇಳುವಂಥದ್ದು ಮತ್ತು ಭಾರತೀಯ ಧರ್ಮವನ್ನ ಕುರಿತು ಮಾತಾಡುವಂಥದ್ದು, ಭಾರತೀಯ ಸಂಸ್ಕೃತಿಯನ್ನ, ಪರಂಪರೆಯನ್ನು ಕುರಿತು ಮಾತಾಡುವಂಥದ್ದು ಅಷ್ಟು ಸುಲಭ ಸಾಧ್ಯ ಆಗಿರಲಿಲ್ಲ। ಕಾರಣ ಇಷ್ಟೇ, ಅದಾಗಲೇ ಇಡೀ ಜಗತ್ತಿನಾದ್ಯಂತ ನಮ್ಮ ಭಾರತದ ಬಗ್ಗೆ ಅಷ್ಟೊಂದು ಒಳ್ಳೆಯ ಅಭಿಪ್ರಾಯಗಳಿರಲಿಲ್ಲ। ಬ್ರಿಟಿಷ್ನವರು ನಮ್ಮನ್ನು ಆಳ್ತಾ ಇದ್ರು, ಇವರೆಲ್ಲ ದಡ್ರು, ಮೂಢರು, ಹಾವುಗಳ ರಾಷ್ಟ್ರ ಇದು, ಇವರು ಆಳಿಸಿಕೊಳ್ಳಲಿಕ್ಕೆ ಲಾಯಕ್ಕೆ ಹೊರತು ಆಳ್ಲಿಕ್ಕೆ ಅಲ್ಲ ಅನ್ನುವಂಥ ಭಾವನೆ ಇಡೀ ಜಗತ್ತಿನಾದ್ಯಂತ ಮೂಡಿತ್ತು। ಅಂಥದ್ರಲ್ಲಿ ಇಲ್ಲಿನ ಪರಂಪರೆಯ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ವಿದೇಶಿಯರ ಮುಂದೆ ಹೋಗಿ ಹೇಳಲಿಕ್ಕೆ ಖಂಡಿತವಾಗೂ ಧೈರ್ಯ ಬೇಕು। ಆ ಧೈರ್ಯ ಇದ್ದಿದ್ದ ಕಾರಣಕ್ಕಾಗಿಯೇ ಇವರನ್ನ ವೀರ ಸನ್ಯಾಸಿ ಅಂತ ಕರೀತಾರೆ। ದೇಶ ವಿದೇಶೊಮ್ಮೆ, ನಮ್ಮ ವಿದೇಶಗಳಲ್ಲಿ ಮತ್ತು ನಮ್ಮ ದೇಶದಲ್ಲೂ ಕೂಡ ಭ್ರಮಣ್ ಅಂದ್ರೆ ನಾವು ಆಗ್ಲಿ ಗಮನಿಸಿದ್ವಿ, ಭ್ರಮಣಕರ್ನ ಅಂತ ಹೇಳಿದ್ರೆ ಸುತ್ತುವುದು, ತಿರುಗಾಡುವುದು, ಸಂಚರಿಸುವುದು। ಭಾರತೀಯ ಧರ್ಮ ಅವರ ದರ್ಶನ್ಕ, ಭಾರತೀಯ ಧರ್ಮ ಮತ್ತು ದರ್ಶನ ಅಂದ್ರೆ ತತ್ವಶಾಸ್ತ್ರ ಅಥವಾ ತತ್ವಜ್ಞಾನ, ಬ್ರಹ್ಮಜ್ಞಾನ ಅಂತ ನಾವೇನು ಕರಿತೀವಲ್ಲ, ಅದನ್ನ ಪ್ರಚಾರ ಮಾಡಿದರು। ಪ್ರಸಾರ ಅಂದ್ರೆ ಹರಡೋದು, ಹಬ್ಬಿಸಿದ್ರು। ಅಂದ್ರೆ ಇದರೊಳಗಿರುವಂತಹ ಮೂಲ್ಯ ಇದೆಯಲ್ಲ ನಮ್ಮ ಭಾರತೀಯ ಪರಂಪರೆಯಲ್ಲಿ, ಉದಾಹರಣೆಗೆ
ವಿಶ್ವ ಬಂಧುತ್ವ ಇದೆ ನಮ್ಮ ಭಾರತೀಯ ಪರಂಪರೆಯಲ್ಲಿ. ನಾವು ಅತಿಥಿ ದೇವೋ ಭವ ಅನ್ನುವಂಥ ಜನ ನಾವು. ಅಂದರೆ ನಮಗೆ ಗೊತ್ತು ಪರಿಚಯ ಇಲ್ಲದೇ ಇರುವಂಥವ್ರು ಬಂದರೂ ಕೂಡ ನಾವೇನು ಮಾಡ್ತೀವಿ, ಬನ್ನಿ ಕುತ್ಕೊಳ್ಳಿ ಅಂತೇಳಿ ಆದರ ಆತಿಥ್ಯವನ್ನು ನೀಡ್ತೀವಿ. ಅಷ್ಟೇ ಅಲ್ಲ, ನಮಗಿಲ್ಲದೆ ಇದ್ರೂ ಪರವಾಗಿಲ್ಲ, ನಾವು ಅವರನ್ನು ಸತ್ಕರಿಸ್ತೀವಿ. ನಮ್ಗೆ ಊಟಕ್ಕೆ ಇಲ್ದಿದ್ರು ಅವ್ರಿಗೆ ನಾವು ಊಟಕ್ಕೆ ಕೊಡ್ತೇವೆ. ಪಕ್ಕದ ಮನೆಗೋ ಯಾರ ಮನೆಗೋ ಅವ್ರಿಗೆ ಗೊತ್ತಾಗದಂಗೆ ಅವರಿಗೆ ಸೇವೆಯನ್ನು ಮಾಡ್ತೀವಿ. ಆದರೆ ಇಂತಹ ಪರಂಪರೆ ಖಂಡಿತವಾಗೂ ಬೇರೆ ವಿದೇಶಿ ಸಂಸ್ಕೃತಿನಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ಭೇಟಿ ಆಗಬೇಕು ಅಂದ್ರೆ ಮೊದಲೇ ಅಪಾಯಿಂಟ್ಮೆಂಟ್ ತಗೊಂಡು ಇಷ್ಟೊತ್ತಿಗೆ ಬರ್ತೀನಿ, ಈ ಕಾರಣಕ್ಕಾಗಿ ಬರ್ತೀನಿ ಅಂತ ಹೇಳಿ ಹೋಗಬೇಕು. ಆದರೆ ನಮ್ಮ ದೇಶದಲ್ಲಿ ಹಾಗಿಲ್ಲ. ನೀವು ರಾತ್ರಿ ಸರ್ವತ್ನಲ್ಲಿ ಯಾರೇ ಅಪರಿಚಿತ ಬಂದರೂ ಕೂಡ ಅವನನ್ನು ಆಧರಿಸುವಂಥ ಒಂದು ಪರಂಪರೆ ಇದೆಯಲ್ಲ, ಅದನ್ನು ನಾವು ನಮ್ಮ ಧರ್ಮ, ದರ್ಶನ, ತತ್ವಶಾಸ್ತ್ರ, ತತ್ವ ಅಂತ ಕರಿತೀವಿ. ಇಂಥದ್ದನ್ನು ಪ್ರಸಾರ ಮಾಡಿದರು ವಿವೇಕಾನಂದ ಅವರು. ತಥಾ ಸಮಾಜ ಸೇವಕ ನಯಾ ಮಾರ್ಗ ದಿಖಾಯ, ತಥಾ ಮತ್ತು ಸಮಾಜ ಸೇವಕ, ಸಮಾಜ ಸೇವೆಯ ಒಂದು ಹೊಸ ದಾರಿಯನ್ನು ತೋರಿಸಿದ್ರು ಅವರು. ಸಮಾಜ ಸೇವೆ ಅಂದರೆ ಏನು? ಭಾಳಷ್ಟು ಸರಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಕೇವಲ ಶ್ರೀಮಂತರು ತಮಗೆ ಅನಿಸಿದಾಗ ಬಡವರಿಗೆ ಏನೋ ಒಂದಿಷ್ಟು ದಾನವನ್ನು ಕೊಡುವಂಥದ್ದೇ ಸಮಾಜ ಸೇವೆ ಅಂತ ತಿಳ್ಕೊಂಬಿಟ್ಟಿದ್ದೀವಿ. ಆದರೆ ಹಂಗಲ್ಲ. ಅದು ಸಮಾಜ ಸೇವೆ ಅಂತ ಹೇಳಿದರೆ ಕೇವಲ ಏನು ಕೊಡುವವನು ಶ್ರೇಷ್ಠ, ಪಡೆಯುವವನು ಕನಿಷ್ಠ ಅಂತ ಅಲ್ಲ. ಕೊಡುವವನೆಷ್ಟು ಶ್ರೇಷ್ಠವೋ ಪಡೆಯುವವನು ಅಷ್ಟೇ ಶ್ರೇಷ್ಠನೇ. ಒಂದು ವೇಳೆ ನೀವು ಕೊಟ್ಟಾಗ ಅವನು ಇಸ್ಕೊಳ್ದೇ ಇದ್ರೆ ನೀವು ಹೆಂಗೆ ಶ್ರೇಷ್ಠ ಆಗಕ್ಕೆ ಸಾಧ್ಯ ಆಗುತ್ತೆ? ಹಾಗಾಗಿ ಒಂದು ಕಡೆ ಎಲ್ಲೋ ಬುದ್ಧನ ಒಂದು ಘಟನೆ ನೆನಪಾಗುತ್ತೆ ನನಗೆ ಈ ಸಂದರ್ಭದಲ್ಲಿ. ಒಮ್ಮೆ ಬುದ್ಧನ ಪ್ರಚಾರವನ್ನು, ಪ್ರಸಿದ್ಧಿಯನ್ನು ಸಹಿಸದೆ ಅವನ ವಿರೋಧಿಗಳು ಯಾವನೋ ಒಬ್ಬನ ಹಚ್ಕೊಟ್ಬಿಟ್ರು. ಹೋಗಲ್ಲ ನೀನಲ್ಲ, ಅವರು ಅಲ್ಲೇನೋ ಆ ಭಾಷಣ ಮಾಡ್ತಾ ಜನ ಸೇರ್ಕೊಂಡು ನೀನು ಹೋಗಿ ಅವ್ರು ಬಾಯಿ ಬಂದಂಗೆ ಬೈ ಅಂತ ಹೇಳಿ ಅವನು ಬಂದ ಸೀದಾ ಇವರು ಪ್ರವಚನವನ್ನು ಮಾಡ್ತಾಯಿದ್ರು. ಬುದ್ಧ ಭಾಳ ಜನ ಕುತ್ಕೊಂಡಿದ್ರು ಶಿಷ್ಯಂದಿರು. ಅವನೇನು ಬಾಯಿ ಬಂದಂಗೆ ಅವ್ರನ್ನ ಬೈಲಿಕ್ಕೆ ಶುರು ಮಾಡ್ತಾನೆ. ಬುದ್ಧನ ಹಿನಾಮಾನವಾಗಿ ಬೈತಾನೆ. ಆದರೆ ಬುದ್ಧ ತಾಳ್ಮೆಯ ಕಡಲು, ಒಂದು ಮಾತನ್ನೂ ವಾಪಸ್ ಆಡೋದಿಲ್ಲ. ಅವರು ವಾಪಸ್ ಆಡೋದಿಲ್ಲ, ಆದರೆ ಅಲ್ಲಿದ್ದಂಥ ಶಿಷ್ಯರಿಗೆ ರೊಚ್ಚಿಗೆದ್ದು ಬಿಡ್ತತೆ. ಸ್ವಾಮೀಜಿ ಏನು ಹಿಂಗೆ ನೀವು ಕೂತ್ಕೊಂಡ್ಬಿಟ್ಟಿದ್ದೀರಿ? ಅಷ್ಟೆಲ್ಲ ಬೈತಾ ಇದ್ದಾನೆ ಅವನು. ನೀವು ಸುಮ್ಮನೆ ಅಂದ್ರೆ ಸಾಕು, ಅವನು ಇಲ್ಲೇ ಹೊಸ್ಕಾಕ್ಬಿಡ್ತೀವಿ ಅಂತ ಅಪ್ಪಣೆಯನ್ನು ಕೇಳ್ತಾರೆ ಬುದ್ಧನನ್ನು. ಆದರೂ ಬುದ್ಧ ಸಮಾಧಾನ, ತಾಳ್ಮೆ 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 ಅಂತ ಶಾಂತ ಮೂರ್ತಿಯಾಗಿರ್ತಾರೆ. ಅವ್ರಿಗೂ ಶಾಂತಿಯನ್ನು ಹೇಳ್ತಾರೆ. ಅವನು ಬೈದು ಕೊನೆಗೆ ಸಾಕಾಗಿ ಅವನೇ ಹೊಂಟೋಗ್ಬಿಡ್ತಾನೆ. ಆಮೇಲೆ ಕೇಳ್ತಾರೆ, ಯಾಕೆ ಸ್ವಾಮೀಜಿ ಹಿಂಗೆ ಮಾಡಿದ್ರಿ ನೀವು? ಆ ಅಯೋಗ್ಯನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಿದ್ವಿ ನೀವು ಹೇಳಿದರೆ ಅಂತ ಹೇಳಿದಾಗ ಬುದ್ಧ ಭಾಳ ಸೂಕ್ಷ್ಮವಾಗಿ, ಮಾರ್ಮಿಕವಾಗಿ ಹೇಳ್ತಾನೆ, ಅಲ್ಲಪ್ಪ, ಅವನೇನು ಮಾಡ್ದ? ಬೈದ. ನೀವೇನು ಮಾಡಬೇಕು ಅಂತ ಬೈತೀರಿ? ವಾಪಸ್ ಅವನಿಗೆ ಬೈಬೇಕು ಅಂತ ಬಯಸಿದ್ರಿ, ಅಥವಾ ಏನೋ ಹೊಡಿಬೇಕು ಅಂತ ಬಯಸಿದ್ರಿ. ಈಗ ನಾವೇನು ಮಾಡಿದ್ವಿ? ಅವನಿಂದ ಏನನ್ನೂ ತಗೊಳ್ಳಿಲ್ಲ. ನಿಮಗಿನ್ನೂ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ, ಉದಾಹರಣೆಗೆ ನೀವು ನನಗೆ ಏನೋ ಕೊಡಲಿಕ್ಕೆ ಅಂತ ಒಂದು 4 ಹಣ್ಣು ತಂದಿರಿ ಅಂತ ಇಟ್ಕೊಳ್ಳೋಣ. ಹಣ್ಣನ್ನು ನೀವು ನಮ್ಮ ಕಡೆಗೆ ಕೊಡ್ತೀರಿ, ನಾವು ಅದನ್ನು ತಗೊಳ್ತೀವಿ. ಆವಾಗ ಹಣ್ಣು ಯಾರವಾಗ್ತವೆ? ತಗೊಂಡರವಾಗ್ತವೆ, ನಮ್ಮವಾಗ್ತವೆ. ತಗೊಳ್ದೇ ಇದ್ರೆ ಯಾರವಾಗ್ತವೆ? ಅವರವೇ ಆಗ್ತವೆ. ಈಗ ಅವನು ಅಷ್ಟೆಲ್ಲ ಬೈದ, ನಾವು ಅವನಿಗೆ ಪ್ರತಿಕ್ರಿಯಿಸಲಿಲ್ಲ ಅಂದರೆ ಬೈಗಳು ಯಾರಿಗಾದವು? ಅವನಿಗೆ ಆದವು. ಹಾಗಾಗಿನೇ ಅವನು ಸುಮ್ಮನೆ ಹೋದ ಅಂತ ಒಂದು ಮಾತನ್ನು ಮಾರ್ಮಿಕವಾಗಿ ಹೇಳ್ತಾರೆ. ಹಾಗೆ ಇಲ್ಲಿ ಸಮಾಜ ಸೇವೆ ಅಂತಂದರೆ ಕೇವಲ ಕೊಡುವವ ಶ್ರೇಷ್ಠ, ಪಡೆಯುವ ಕನಿಷ್ಠ ಅನ್ನುವಂಥದ್ದಲ್ಲ. ಆಕಸ್ಮಿಕವಾಗಿ ಹೆಂಗೋ ಎಲ್ಲ ಜೀವಜಂತುಗಳು ಸಮಾನವೇ ಈ ಜಗತ್ತಿನಲ್ಲಿ. ಯಾರೂ ಶ್ರೇಷ್ಠರೂ ಅಲ್ಲ, ಕನಿಷ್ಠರೂ ಅಲ್ಲ. ಕುವೆಂಪು ಹೇಳೋ ಹಾಗೆ ಇಲ್ಲಿ ಯಾರೂ ಶ್ರೇಷ್ಠರೂ ಅಲ್ಲ, ಕನಿಷ್ಠರೂ ಅಲ್ಲ. ಕೆಲವು ಆಸ್ತಿ ಅಂತಸ್ತುಗಳಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಇರ್ಬೋದೇ ಹೊರತು ಅವನ್ನ ನಾವ್ಯಾವನು ಪಡ್ಕೊಂಡು ಬಂದಿರಲಿಲ್ಲ. ಆಮೇಲೆ ಸತ್ತ ಮೇಲೆ ಹೊತ್ಕೊಂಡು ಕೂಡ ಹೋಗೋದಿಲ್ಲ. ಇಲ್ಲಿರುವಂಥವನ್ನೇ ಇಲ್ಲೇ ಬಿಟ್ಟು ಹೋಗಬೇಕು. ಹೀಗೆ ಸಮಾಜ ಸೇವೆಯ ಒಂದು ಹೊಸ ದಾರಿಯನ್ನು ಸ್ವಾಮಿ ವಿವೇಕಾನಂದ ಅವರು ತಿಳಿಸ್ಕೊಡ್ತಾರೆ. ಉಳ್ಳವರಿಗೆ ಒಂದು ಮಾರ್ಗದರ್ಶನ ಮಾಡ್ತಾರೆ. ನೀವೊಂದು ಕೊಡೋವಂಥದ್ದೇನು ದಾನ ಅಂದರೆ ಅದೊಂದೇನು ಕನಿಷ್ಠ ಧರ್ಮ ಅಂತ ಅನ್ಬೇಕಾಗಿಲ್ಲ ಅಂತ. ಈ ಹಿನ್ನೆಲೆಯಲ್ಲೇ 12ನೇ ಶತಮಾನದ ಬಸವಾದಿ ಶರಣರು ಅದನ್ನು ದಾನ ಅಂತ ಬಳಸ್ತಿಲ್ಲ, ಅದನ್ನು ದಾಸೋಹ ಅಂತ ಹೇಳಿದರು. ದಾಸೋಹ ಅಂದರೆ ಹಂಚಿ ತಿನ್ನುವಂಥದ್ದು. ದಾನ ಅಂದ ತಕ್ಷಣಕ್ಕೆ ಕೊಡುವವನು ತೆಗೆದುಕೊಳ್ಳೋವನು ಬರ್ತದೆ, ಶ್ರೇಷ್ಠ ಕನಿಷ್ಠ ಬರ್ತದೆ. ಆದರೆ ದಾಸೋಹ ಅಂದಾಗ ಅಲ್ಲಿ ಶ್ರೇಷ್ಠ ಕನಿಷ್ಠ ಬರೋದೇ ಇಲ್ಲ. ಕೊಡುವವನು ಎಷ್ಟು ಶ್ರೇಷ್ಠನೋ ಪಡೆಯುವವನು ಕೂಡ ಅಷ್ಟೇ ಶ್ರೇಷ್ಠ ಅಂತ. ಹೀಗೆ ನಮ್ಮ ಪರಂಪರೆ ತಲತಲಾಂತರದಿಂದ ಬಂದಿದೆ. ಅದನ್ನು ವಿವೇಕಾನಂದ ಅವರು ಏನು ಮಾಡ್ತಾರೆ? ದೇಶ ವಿದೇಶಗಳಲ್ಲಿ ಸುತ್ತಿ ಪ್ರಚಾರ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಮುಂದೆ ನೋಡಿ, ಸ್ವಾಮಿ ವಿವೇಕಾನಂದ ಕ ಜನ್ಮ. ಇಂತಹ ಮಹಾನ್ ಪುರುಷ
ಸ್ವಾಮಿ ವಿವೇಕಾನಂದ ಅವರ ಜನ್ಮ 12 ಜನವರಿ 1863 ಅಂದರೆ ಜನವರಿ ತಿಂಗಳು 12ನೇ ತಾರೀಕು 1863ರಲ್ಲಿ ಕೋಲ್ಕತ್ತಾಕ್ಕೆ ಏಕ ಕಾಯಸ್ತ್ ಘರಾನೆ ಮೇ, ಕೋಲ್ಕತ್ತಾ ಅಂದರೆ ಈಗಿನ ಕೋಲ್ಕತ್ತಾ ಅಂತಲೇ ಕರಿತೀವಿ. ಮೊದಲು ಕಲ್ಕತ್ತಾ ಇತ್ತು, ಈಗ ಅದ ಕೋಲ್ಕತ್ತಾ ಆಗಿದೆ. ಕಲ್ಕತ್ತಾದ ಏಕ ಕಾಯಸ್ತ್ ಘರಾನೆ, ಕಾಯಸ್ತ್ ಅಂತ ಹೇಳಿದ್ರೆ ಪ್ರತಿಷ್ಠಿತ, ಪ್ರಸಿದ್ಧಿಯನ್ನು ಪಡೆದ ಶ್ರೀಮಂತ ಘರಾನೆ ಮನೆತನದಲ್ಲಿ ಹುವಾಥ ಆಗಿತ್ತು ಅಂತ ನೆನ್ಪಿಟ್ಕೋಬೇಕು ನೀವು. ಸ್ವಾಮಿ ವಿವೇಕಾನಂದ ಹುಟ್ಟಿದ್ದು ಸಾಧಾರಣ ಕುಟುಂಬದಲ್ಲ, ಅನುಕೂಲ ಇತ್ತು ಅವ್ರ ಕುಟುಂಬದಲ್ಲಿ. ಅವರು ಎಲ್ಲವನ್ನು ತ್ಯಜಿಸಿ ಸನ್ಯಾಸಿ ಆಗುವಂಥ ಅವಶ್ಯಕತೆ ಇರಲಿಲ್ಲ, ಬೇಕಾದಷ್ಟು ಸಂಪನ್ಮೂಲ ಇತ್ತು ಅವರಿಗೆ. ಅಂತಹ ಒಂದು ಶ್ರೀಮಂತ ಕುಟುಂಬದಲ್ಲಿ, ಅದರಲ್ಲೂ ಪ್ರಖ್ಯಾತವಾದಂಥ ಕುಟುಂಬದಲ್ಲಿ ಸ್ವಾಮಿ ವಿವೇಕಾನಂದ ಅವರ ಜನ್ಮ ಆಗುತ್ತೆ. ಒಂದು ಪ್ರಶ್ನೆ, ಸ್ವಾಮಿ ವಿವೇಕಾನಂದ ಜಿ ಕಾ ಜನ್ಮ ಕಬ್ और कहाँ हुआ था? स्वामी विवेकानंद जी का जन्म 12 जनवरी 1863 को कोलकाता में हुआ था या एक कायस्थ घराने में हुआ था. उनके बचपन का नाम नरेंद्र देव था. ಅವರ ಬಾಲ್ಯದ ಹೆಸರು ನರೇಂದ್ರ ದೇವ ಆಗಿತ್ತು. ನೋಡಿ ಅಲ್ಲಿ ಕೆಳಗೊಂದು ಚಿತ್ರ ನೋಡ್ತೀವಲ್ಲ ನಾವು, ಅದೇ ಅವ್ರ ಮನೆ. ಅದನ್ನು ಈಗ ಒಂದು ಸ್ಮಾರಕವನ್ನಾಗಿ ಮಾಡಲಾಗಿದೆ. ನೋಡಿ ಈ ಭಾಗದಲ್ಲಿ ಅಲ್ಲೊಂದು ಬೋರ್ಡ್ ಇದೆ ನೋಡಿ, ಅಲ್ಲಿ ಸ್ವಾಮಿ ವಿವೇಕಾನಂದ್ ವಾಸ್ ಬಾರ್ನ್ ಅಂತ ಅಲ್ಲೊಂದು ಬೋರ್ಡ್ ಹಾಕಿದ್ದಾರೆ. ಇತ್ತೀಚಿನ ಒಂದು ಚಿತ್ರ ಅದು, ಅವರೊಂದು ಪ್ರತಿಮೆಯನ್ನು ಕೂಡ ಅಲ್ಲಿ ನಿಲ್ಲಿಸಿದ್ದಾರೆ. ಅವರು ನಿಧನರಾದ್ಮೇಲೆ ಆ ಇಡೀ ಮನೆಯನ್ನ ರಾಮಕೃಷ್ಣ ಮಿಷನ್ಗೆ ಸೇರ್ತತೆ. ಅದನ್ನು ಈಗ ಅದೀಗೊಂದು ಸ್ಮಾರಕ ಆಗಿ ಉಳ್ಕೊಂಡಿದೆ ಅಂತ. ಅವರ ಬಾಲ್ಯದ ಹೆಸರು ಉನ್ಕೆ ಬಚ್ಪನ್ ಕಾ ನಾಮ್, ಬಚ್ಪನ್ ವಿರುದ್ಧ ಶಬ್ದ ಬುಡಾಪನ್, ಮುದಿತನ, ಬಾಲ್ಯತನ. ಕ ನಾಮ್ ನರೇಂದ್ರ ದೇವತಾ, ನರೇಂದ್ರ ದೇವ್ ಅಂತ ಆಗಿತ್ತು. ಅಂದ್ರೆ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಈ ಸನ್ಯಾಸತ್ವ ಸ್ವೀಕರಿಸಬೇಕಾದ್ರೆ ಏನು ಮಾಡ್ತಾರೆ, ಹಳೆಯ ಹೆಸರನ್ನ ಬದಲಾಯಿಸಿ ಹೊಸ ಹೆಸರನ್ನ ಇಡ್ತಾರೆ. ಅದಕ್ಕೆ ಕಾರಣ ಇಷ್ಟೇ, ಆ ಹಳೆಯ ಹೆಸರಿನಿಂದ ಗುರ್ಸ್ಕೊಂಡಿದ್ರಲ್ಲ, ಆಗ ಬಾಲ್ಯ ಲೀಲೆಗಳಲ್ಲಿ ಅನೇಕ ದೋಷಗಳಾಗಿರ್ಬೋದು, ಅಥವಾ ಏಕವಚನದಲ್ಲಿ ಮಾತಾಡುವಂಥ ಗೆಳೆಯರು ಕೂಡ ಇರ್ಬೋದು. ಹಾಗೆ ಆಗದೆ ಹಿಂದಕ್ಕೆ ಅವ್ರು ಹೋಗದೆ ಅಲ್ಲಿಂದ ಒಂದು ಪುನರ್ಜನ್ಮ ಪಡೆಯೋದು ಅಂತ ಕರೀತಾರೆ ಅದನ್ನ. ಆ ಸನ್ಯಾಸತ್ವ ದೀಕ್ಷೆಯನ್ನು ಪಡ್ಕೊಳ್ತಾರಲ್ಲ, ಕರಕಮಲ ಸಂಜಾತರು, ಯಾವ ಗುರುವಿನ ಕರ ಹಸ್ತ ತಲೆಯ ಮೇಲೆ ಬಿದ್ದು ಅವರು ಮಂತ್ರವನ್ನು ಹೇಳ್ತಾರೆ, ಆಗಿನಿಂದ ಅವರಿಗೆ ಹೊಸ ಜನ್ಮ, ಪೂರ್ವಾಶ್ರಮದ ಸಂಬಂಧಗಳನ್ನು ಅವರು ಕಳಚ್ಕೊಳ್ತಾರೆ. ಹಾಗೆ ರಾಮಕೃಷ್ಣ ಪರಮಹಂಸರು ಇವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟ ಮೇಲೆ ಅವರು ಸ್ವಾಮಿ ವಿವೇಕಾನಂದ ಆದರು. ಮತ್ತು ವಿವೇಕಾನಂದ ಅಂತ ಹೆಸರು ಕೊಟ್ಟಿದ್ದು ಕೂಡ ಪರಮಹಂಸರೇ. ಅದಕ್ಕಿಂತ ಮುಂಚೆ ಇವ್ರಿಗಿದ್ದಂಥ ಹೆಸರೇನದು ನರೇಂದ್ರ ದೇವ್ ಅಂತೇಳಿ, ಅಥವಾ ನರೇಂದ್ರ ಅಂದರೂ ಸಾಕಾದೀತು. ನೋಡಿ, ಇಂಥ ಭವ್ಯವಾದ ಮನೆಯಲ್ಲಿ ಅವರು ಹುಟ್ಟಿರೋದನ್ನು ನಾವು ಗಮನಿಸ್ಬೋದು. ಮುಂದೆ ನೋಡೋಣ. उनके पिता श्री विश्वनाथ दत्त एक प्रतिष्ठित वकील थे. ಇವರ ತಂದೆ ಶ್ರೀ ವಿಶ್ವನಾಥ ದತ್ತ ಒಬ್ಬ ಪ್ರತಿಷ್ಠಿತ ವಕೀಲರಾಗಿದ್ರು. ಬರೀ ವಕೀಲರಲ್ಲ, ಪ್ರತಿಷ್ಠಿತ ಅಂದ್ರೆ ಹೆಸರುವಾಸಿಯಾದ, ಪ್ರಸಿದ್ಧಿಯಾದ ವಕೀಲರಾಗಿದ್ರು. ನಿಮ್ಮಲ್ಲಿ ನೋಡ್ಬೋದು ಅವ್ರದ್ದೊಂದು ಚಿತ್ರವನ್ನ ನಾವು ಈ ಕಡೆ ಗಮನಿಸ್ತೀವಿ. ಹಾಗೇನೆ ಉನ್ಕಿ ಮಾತಾ, ಅವರ ತಾಯಿ ಶ್ರೀಮತಿ ಭುವನೇಶ್ವರಿ ದೇವಿ ಧರ್ಮ ಪರಾಯಣ್ ಮಹಿಳಾತಿ. ಆಕೆ ಅವರ ಹೆಸರೇನು ಭುವನೇಶ್ವರಿ ದೇವಿ ಆಗಿತ್ತು. ಆಕೆ ಎಂತ ವ್ಯಕ್ತಿ ಆಗಿದ್ರು ಅಂತ ಸೂಚನೆಗಳಲ್ಲಾಗಿದೆ, ಧರ್ಮ ಪರಾಯಣ ಮಹಿಳಾತಿ. ನಾವು ಹಿಂದಿನ ಶಬ್ದಾರ್ಥದಲ್ಲಿ ಗಮನಿಸಿದ್ವಿ. ಧರ್ಮ ಪರಾಯಣ ಅಂದ್ರೆ ಯಾರು? ಧರ್ಮವನ್ನ ಅನುಷ್ಠಾನ ಮಾಡುವಂಥವ್ರು, ನ್ಯಾಯ ನೀತಿಗಳನ್ನು ಎತ್ತಿಡಿಯುವಂಥವ್ರು, ಆಧ್ಯಾತ್ಮಿಕತೆ ಕಡೆಗೆ ಒಲವನ್ನು ಇಟ್ಕೊಂಡಂಥವ್ರು. ನೋಡಿ ಅಲ್ಲಿ ಆ ಚಿತ್ರದಲ್ಲಿ ನಾವು ಆ ತಾಯಿಯ ಫೋಟೋವನ್ನು ಕಾಣ್ತೀವಿ. ಆ ಫೋಟೋದಲ್ಲಿ ಆಕೆ ಜಪಮಾಲೆಯನ್ನ ಅಂದ್ರೆ ರುದ್ರಾಕ್ಷಿ ಮಾಲೆಯನ್ನ ಜಪಿಸ್ತಾ ಇರೋದನ್ನ ಕಾಣ್ತೀವಿ. ಅಂದ್ರೆ ಆ ಹೆಸರಿಗೆ ತಕ್ಕನ ಹಾಗೆ ಅವರು ಇದ್ರು ಅಂತೇಳಿ. ಒಂದು ಪ್ರಶ್ನೆ ಏನಿದೆ, ಸ್ವಾಮಿ ವಿವೇಕಾನಂದ ಜಿ ಕೆ ಮಾತಾ ಪಿತಾ ಕಾ ನಾಮ್ ಕ್ಯಾ ಹೈ, ಅಥವಾ ಮಾತಾ ಪಿತಾ ಕೌನ್ ಥೇ? ಪಿತಾ विश्वनाथ दत्त, माता भुवनेश्वरी देवी थी. भुवनेश्वरी देवी कैसी महिला थी? भुवनेश्वरी देवी धर्मपरायण महिला थी ಅನ್ನೋದು ಉತ್ತರ. ಮುಂದೆ ಹೋಗೋಣ ಮಕ್ಕಳೇ. बालक नरेंद्र का शरीर स्वस्थ, सुडौल और सुंदर था. ಬಾಲಕ ನರೇಂದ್ರನ ಶರೀರ ಸ್ವಸ್ಥ, ಸ್ವಸ್ಥ ಅಂದ್ರೆ ಆರೋಗ್ಯವಂತ. ಅಂದ್ರೆ ಕೆಲವು ಸಾರಿ ಏನಾಗುತ್ತೆ, ಹುಟ್ಟದಲ್ಲೇ ಅನಾರೋಗ್ಯಗಳು ಬೆನ್ನತ್ಕೊಂಡು ಬಂದ್ಬಿಟ್ಟಿರ್ತವೆ. ಏನೇನೋ ಅನಾರೋಗ್ಯಗಳು ಅವು ಸಾಯ ತನಕನೂ ಕೂಡ ಹೋಗೋದಿಲ್ಲ. ಆದರೆ ಸ್ವಾಮಿ ವಿವೇಕಾನಂದ ಅವರ ಶರೀರ ಹೇಗಿತ್ತಪ್ಪ ಅಂದ್ರೆ ಅತ್ಯಂತ ಆರೋಗ್ಯದಾಯಕವಾಗಿತ್ತು. ಸುಡೌಲ್ ಅಂತ ಹೇಳಿ, ಸುಡೌಲ್ ಅಂದ್ರೆ ಹ್ಯಾಂಡ್ಸಮ್. ಹ್ಯಾಂಡ್ಸಮ್ ಅಂತ ಹೇಳಿದ್ರೆ ಇಡೀ ದೇಹ ಒಂದು ಸಮತೋಲಿತವಾಗಿರುವಂಥದ್ದು.
ಸಾಮಾನ್ಯವಾಗಿ ಯಾರಿಗೆ ಕರೀತಾರಪ್ಪ ಅಂತ ಹೇಳಿದ್ರೆ ಈ ಅಜಾನುಬಾಹು ಅಂತಲೂ ಕೂಡ ಕರೀತಾರೆ. ಅಜಾನುಬಾಹು ಅಂತಂದ್ರೆ ಯಾರ ಕೈಗಳು ಮೊಣಕಾಲ್ವರೆಗೆ ಮುಟ್ತವೋ ಅವ್ರನ್ನ ಅಜಾನುಬಾಹು ಅಂತ ಕರೀತಾರೆ. ಮತ್ತು ಸುಂದರತ, ಬಹಳ ಸುಂದರವಾಗಿ, ಯಾವುದೇ ವಿಕಾರಗಳು ಅಥವಾ ವಿಕಲಾಂಗತೆ ಅವರು ಹೊಂದಿರಲಿಲ್ಲ. ನೋಡಿದ ತಕ್ಷಣಕ್ಕೆ ಯಾರಾದರೂ ಗೌರವವನ್ನು ಕೊಡಬೇಕಾದಂಥ ಒಂದು ಸ್ಫುರದ್ರೂಪಿ ರೂಪ ಅವ್ರದ್ದಾಗಿತ್ತು. ಭಗವಂತ ಅವರಿಗೆ ಅದನ್ನು ಕರುಣಿಸಿದ್ರು ಅಂತ. ಇಂಥ ಬಾಲಕ ಕುಸ್ತಿ ಲಡ್ನೆ, ಕುಸ್ತಿ ಆಡೋದು ನೋಡಿ. ಈ ಕಡೆ ಒಂದು ಚಿತ್ರ ಇದೆ ನೋಡಿ, ಇಲ್ಲಿ ಕುಸ್ತಿ ಆಡೋದು ಇದೆಯಲ್ಲ, ಆ ಕಾಲಕ್ಕೆ ಅದು ಬಹಳ ಪ್ರಸಿದ್ಧಿಯನ್ನು ಪಡೆದಿತ್ತು. ಈಗಲೂ ಕೂಡ ಅಲ್ಲಲ್ಲಿ ಹಳ್ಳಿಗಳಲ್ಲಿದೆ. ಮತ್ತು ಸಮಾನವಾಗಿ ದಸರಾದಲ್ಲಿ, ಮೈಸೂರು ದಸರಾದಲ್ಲಿ ಅದರ ಒಂದು ಕುಸ್ತಿಯ ಆಯೋಜನೆಯನ್ನು ಮಾಡ್ತಾರೆ. ದೇಸಿ ಆಟದ ಕುಸ್ತಿ ಅದು. ಇತ್ತೀಚೆಗೆ ನಮ್ಮ ದೇಶದ ಕೆಲವು ಕ್ರೀಡಾಪಟುಗಳು, ಮಹಿಳಾ ಕ್ರೀಡಾಪಟುಗಳು ಕೂಡ ಕುಸ್ತಿಯಲ್ಲಿ ಹೆಸರು ಪಡೆದಿರೋದನ್ನು ನೀವು ಗಮನಿಸ್ಬೋದು. ಅದೊಂದು ದೈಹಿಕ ಕಸರತ್ತು, ಅದು ದೈಹಿಕ ದೇಹ ಚೆನ್ನಾಗಿದ್ರೆ ಮಾತ್ರ ಇದರಲ್ಲಿ ಆ ಆಟದಲ್ಲಿ ಭಾಗವಹಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಒಂದು ಕುಸ್ತಿ ಆಡೋದ್ರಲ್ಲಿ ದೌಡ್ ಲಗಾನ ಅಂತ ಹೇಳಿದ್ರೆ ರನ್ನಿಂಗ್ ರೇಸ್, ಓಡೋದು ನೋಡಿ. ಅಲ್ಲಿ ಇಲ್ಲೊಂದು ಚಿತ್ರ ಇದೆ ನೋಡಿ, ಇಲ್ಲಿ ಅಲ್ಲೊಂದು ನೀವು 3 ಜನ ಓಡ್ತಾ ಇದ್ದಾರೆ. ನಡುವೆ ಇರೋ ಒಬ್ಬರು ನೀವು ಗಮನಿಸ್ಬೇಕು, ನಿಮಗೆ ಗೊತ್ತಾಗಿರ್ಬೇಕು ಅದು ಯಾರು ಅಂತ ಹೇಳಿ. ಅಲ್ಲಿ ಸ್ವಲ್ಪ ಸೂಕ್ಷ್ಮ ಗಮನಿಸಿದ್ರೆ ಗೊತ್ತಾಗುತ್ತೆ ನಿಮಗೆ. ಹುಸೇನ್ ಬೋಲ್ಟ್ ಅಂತ ಹೆಸರಿದೆ. ಅಂದ್ರೆ ಸದ್ಯದ ಜಗತ್ತಿನ ಅತ್ಯಂತ ಓಟದ ಆಟಗಾರ ಅವನು. ಆತನಷ್ಟು ಓಡುವಂತನು, ಆತನ ರೆಕಾರ್ಡನ್ನು ಯಾರು ಮುರಿಯಕ್ಕಾಗಿಲ್ಲ ಅನ್ನುವಷ್ಟರ ಮಟ್ಟಿಗೆ ಓಡುವಂತ ಒಂದು ಜುಮೈಕಾ ದೇಶದ ಕ್ರೀಡಾಪಟ ಆತ. ಹಂಗೆ ಸ್ವಾಮಿ ವಿವೇಕಾನಂದ ಅವರು ಕೂಡ ಕುಸ್ತಿ ಆಡೋದ್ರಲ್ಲಿ, ದೌಡ್ ಲಗಾನೆ ಓಡೋದ್ರಲ್ಲಿ, ಅಷ್ಟೇ ಅಲ್ಲ ಗುಡು ಸವಾರಿ ಅಂತ ಹೇಳಿದ್ರೆ ಕುದುರೆ ಸವಾರಿ ಮಾಡೋದ್ರಲ್ಲೂ ನೋಡಲ್ಲ. ಇನ್ನೊಂದು ಚಿತ್ರ ಇದೆ ನೋಡಿ, ಇಲ್ಲಿ ಕುದುರೆ ಸವಾರಿಯನ್ನು ಮಾಡೋದಿದೆಯಲ್ಲ. ಇವೆಲ್ಲ ಕಲೆಗಳು, ವಿದ್ಯೆಗಳು. ಇವೆಲ್ಲ ಬರೀ ಎಜುಕೇಶನ್ ಅಂದ ತಕ್ಷಣಕ್ಕೆ ಓದೋದು ಬರೆಯೋದು ಇಂಗ್ಲೀಷ್ ಹಿಂದಿ ಇನ್ನೇನೋ ಕಲ್ತ್ಕೊಂಡೆ ಅಂತಲ್ಲ. ಇವೆಲ್ಲ ಜೀವನಕ್ಕೆ ಬರುವಂಥವು. ಇವು ಕುಸ್ತಿ ಆಡೋದ್ರಿಂದ ದೇಹ ಗಟ್ಟಿಮುಟ್ಟಾಗುತ್ತೆ, ನಮ್ಮ ದೇಹದ ಅವಯವಗಳ ಸರಿಯಾದ ಪರಿಚಯ ಆಗುತ್ತೆ, ಯಾವ್ಯಾವ ಅಂಗಗಳನ್ನು ಹೆಂಗೆ ಇಟ್ಕೋಬೇಕು ಅಂತ ಗೊತ್ತಾಗುತ್ತೆ. ರನ್ನಿಂಗ್ ರೇಸ್ ಮಾಡೋದ್ರಿಂದ ಆ ಇಡೀ ದೇಹಕ್ಕೊಂದು ವ್ಯಾಯಾಮ ಸಿಕ್ಕಂಗಾಗುತ್ತೆ ಮತ್ತು ನಮ್ಮ ಗುರಿಯನ್ನು ಬೇಗ ನಾವು ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕುದುರೆ ಸವಾರಿ ಕಲಿಯೋದ್ರಿಂದ ಪ್ರಾಣಿಗಳ ಬಗ್ಗೆ ವಿಶೇಷತೆ ಗೊತ್ತಾಗುತ್ತೆ, ಅವುಗಳ ಶಕ್ತಿ ಏನು, ಸಾಮರ್ಥ್ಯ ಏನು, ನಾವು ಅವುಗಳನ್ನ ಹೇಗೆ ಬಾಂಧವ್ಯ ಇಟ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಕುದುರೆ ಸವಾರಿ ಅಂದರೆ ಅದೊಂದು ಬೈಕ್ ಥರ ಅಲ್ಲ, ಸುಮ್ಮನೆ ಹತ್ಕೊಂಡೋಗಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಲಿಕ್ಕೆ ಅಂತ. ಮೊದಲು ಆ ಕುದುರೆ ಜೊತೆಗೆ ಬಾಂಧವ್ಯವನ್ನು, ಒಂದು ಮಧುರ ಪ್ರೀತಿಯನ್ನು ನಾವು ಇಟ್ಕೊಳ್ಬೇಕಾಗುತ್ತೆ. ಹಾಗಾದಾಗ ಮಾತ್ರ ಆ ಕುದುರೆಗಳು ನಿಮ್ಮನ್ನ ಹಚ್ಕೊಳ್ತೇವೆ ಹೊರತು ಇಲ್ಲದ್ರೆ ಯಾವ ಕಾರಣಕ್ಕೂ ಹಚ್ಕೊಳ್ಳಲ್ಲ. ಹಚ್ಕೊಂಡ್ರು ಮೈ ಕೊಡವಿ ಬೀಳ್ಸೋಗ್ಬಿಡ್ತವೆ. ಎಂಥ ಬಾಂಧವ್ಯವನ್ನು ಗಮನಿಸ್ಬೋದಪ್ಪ ಅಂತ ಹೇಳಿದ್ರೆ, ಅನೇಕ ಸಾರಿ ಈ ಕುದುರೆಗಳು ಹೋಗುವಂತಹ ಜೀವವನ್ನು ಉಳಿಸಿದಾವೆ. ಒಬ್ಬ ಆತ್ಮೀಯ ಗಿಳೆಯನಂತೆ ಕೆಲಸ ಮಾಡಿದ್ದಾವೆ. ಭಾಳ ಸೂಕ್ಷ್ಮ ಪ್ರಾಣಿಗಳು. ಆನೆ, ಕುದುರೆ, ನಾಯಿ ಇವೆಲ್ಲ ಇದಾವಲ್ಲ, ಭಾಳ ಸೂಕ್ಷ್ಮ. ಅವ್ನು ನಾವು ಹೇಗೆ ಸಾಕೇಳ್ತೀವೋ, ಹೇಗೆ ನಮ್ಮ ಬಾಂಧವ್ಯ ಇರುತ್ತೋ ಹಾಗೆ ನಮ್ಮನ್ನು ನಾವು ನೋಡ್ಕೊಳ್ತವೆ. ಅಂತ ಗುಡು ಸವಾರಿನಲ್ಲೂ ಕೂಡ ಇವರು ಕಲ್ತಿದ್ರು. ಅವ್ರ ತೈರ್ನೆಮೆ, ಮತ್ತು ಆ ಕಡೆ ಕೊನೆ ನೋಡ್ರಿ ಅಲ್ಲಿ ಇನ್ನೊಂದು ಚಿತ್ರ ಇದೆ, ಈಜೋದು. ತೈರ್ನ ಅಂದರೆ ಈಜುವುದು, ಸ್ವಿಮ್ಮಿಂಗ್. ಅದರಲ್ಲೂ ಕೂಡ ಅವನೇ ಬಡಾ ಆನಂದ ಮಿಲ್ತಾತ, ಬಹಳ ಆನಂದ ಸಿಗುತ್ತಿತ್ತು. ಅಂದರೆ ಇವನ್ನೆಲ್ಲವನ್ನು ಕೂಡ ಅವರು ಬಹಳ ಇಷ್ಟಪಟ್ಟು ಆಡ್ತಾ ಇದ್ರು ಅಂತ ನೋಡಿ. ನಾವು ಕಷ್ಟಪಟ್ಟು ಓದುವುದು ಬೇರೆ, ಇಷ್ಟಪಟ್ಟು ಓದುವುದು ಬೇರೆ. ಕಷ್ಟಪಟ್ಟು ಓದೋದಪ್ಪ ಅಂದರೆ ಅಪ್ಪ ಅಮ್ಮನ ಒತ್ತಡಕ್ಕೆ, ಮೇಷ್ಟ್ರ ಒತ್ತಡಕ್ಕೆ ಓದ್ಕಿಂತ ಕುತ್ಕೊಂಡ್ರೆ ನೀವು ಪುಸ್ತಕನ ಇಟ್ಕೋಬೋದೇ ಹೊರತು, ಆದ್ರೆ ಆಚೆಗೆ ನೀವು ಅಲ್ಲಿನ ಜ್ಞಾನ ನಿಮ್ಮ ತಲೆಗೆ ಹೋಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಆದ್ರೆ ಇಷ್ಟಪಟ್ಟು ಓದಿದ್ರೆ ನಾವೆಲ್ಲರೂ ವಿರೋಧ ಮಾಡಿದ್ರು, ಬೇಡಪ್ಪ ಅಂತ ಹೇಳಿದ್ರು ಕೂಡ ನೀನು ಓದ್ತೀಯ, ಆ ಓದಿದ ನಿನ್ನ ತಲೆಗೆ ಹತ್ತುತ್ತೆ. ಹಾಗೆ ಇಲ್ಲಿ ಸ್ವಾಮಿ ವಿವೇಕಾನಂದ ಅವರು ಇವೆಲ್ಲವನ್ನು ಕೂಡ ಬಹಳ ಇಷ್ಟಪಟ್ಟೆ ಆಡ್ತಾ ಇದ್ರು ಅಂತ. ಅಂದ್ರೆ ಇವೆಲ್ಲ ಏನು ಸೂಚಿಸ್ತವೆ? ಕನ್ನಡದ ಒಂದು ಗಾದೆ ಮಾತಿದೆಯಲ್ಲ, ಏನದು? ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ. ಮುಂದೆ ಬೆಳೆಯುವಂಥ ಸಿರಿ ಎಷ್ಟರ ಮಟ್ಟಿಗೆ ಫಲ ಕೊಡ್ತತೆ ಅನ್ನೋದನ್ನ ನಾವೆಲ್ಲಿ ಗಮನಿಸ್ಬೋದು? ಮೊಳಕೆನಲ್ಲೇ ಗಮನಿಸ್ಬೋದು ಅನ್ನೋದಕ್ಕೆ ಇವೆಲ್ಲ ಉದಾಹರಣೆ. ಅವರು ಕುಸ್ತಿ ಲಡ್ನೆ, ದೌಡ್ ಲಗಾನೆ. ಅಲ್ಲೇನೋ ಒಂದು ಪ್ರಶ್ನೆ ಕೇಳ್ಬೋದು, ಸ್ವಾಮಿ ವಿವೇಕಾನಂದ ಯಾ ನರೇಂದ್ರ ಕಾ ರುಚಿ ಕಿನ್ ಕಿನ್ में थी, ಅಥವಾ किन किन खेल कूदों में वे भाग लेते थे या आनंद मिलता था उनके लिए, जो कुश्ती लड़ने में, दौड़ लगाने में, घुड़सवारी करने में और तैरने में इन्हें बड़ा आनंद मिलता था ಅಂತ ನಾವು ಉತ್ತರವನ್ನ ಬರೀಬೇಕಾಗುತ್ತೆ. ಹೀಗೆ ಇಷ್ಟೇ ಅಲ್ಲ, ಇನ್ನು ಮುಂದುವರೆದು ಬರ್ತದೆ ನೋಡಿ. ಅಲ್ಲಿ ಏನಿದೆ? वह संगीत एवं खेल कूद की प्रतियोगिताओं में भी भाग लिया करते थे. ಬರೀ ನಾವಾಗಲೇ ನೋಡಿದ್ದು ಅಷ್ಟೇ ಅಲ್ಲ, ಗುಡಸವಾರಿ, ತೈರ್ನ, ಕುಸ್ತಿ ಲಡ್ನ ಅಷ್ಟೇ ಅಲ್ಲ, ಸಂಗೀತದಲ್ಲೂ ಕೂಡ ಬಹಳ ಗಮನ ಇಟ್ಟು ಕೇಳ್ಬೇಕು ನೀವು. ಸಂಗೀತ ಬಹಳ ಮುಖ್ಯ. ಅದು ಯಾರಿಗೆ ಸಂಗೀತದ ಜ್ಞಾನ ಇರುತ್ತೋ
ಅವರಿಗೆ ವಿದ್ಯೆ ಅತ್ಯಂತ ಸುಗಮ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಬಾಲ್ಯಾವಸ್ಥೆಯಲ್ಲಿ ನೀವು ಮುಂದೆ ದೊಡ್ಡ ಹಾಡುಗಾರ ಆಗದೇ ಇದ್ರೂ ಪರವಾಗಿಲ್ಲ, ಆದರೆ ಆ ಸಂಗೀತದ ತಿಳುವಳಿಕೆ ನಿಮಗಿರಬೇಕು. ಆ ಸ್ವರ, ತಾಳ, ಲಯಗಳ ಏರಿಳಿತ ನಿಮಗಿದ್ರೆ ಭಾಷೆಯ ಮೇಲೆ ಬಹಳ ಸುಲಭವಾಗಿ ಹಿಡಿತ ಸಿಗುತ್ತೆ ನಿಮಗೆ. ಅದರಲ್ಲೂ ನೀವು ಭಾಷೆ ಕಲಿಯುವಂಥವ್ರು ಸಂಗೀತವನ್ನು ಅಧ್ಯಯನ ಮಾಡಬೇಕು. ಒಮ್ಮೆ ನೀವು ಸಂಗೀತ ಅಧ್ಯಯನ ಮಾಡಿದರೆ ನಿಮಗೆ ಭಾಷೆ ಇನ್ನೂ ಎಷ್ಟು ಭಾಷೆಗಳನ್ನು ಬೇಕಾದ್ರೂ ಸುಲಭವಾಗಿ ಕಲಿಬೋದು. ಸುಲಭವಾಗಿ ಅದರ ಅರ್ಥ ಆಗುತ್ತೆ. ಆ ಸಂಗೀತ ಏನು ಹೇಳ್ಕೊಡುತ್ತಪ್ಪ ಅಂದರೆ, ಆ ಭಾಷೆಯ ಒಳಗಿನ ಏನಾದ್ರ ಸೊಗಡು ಅಂತ ಕರಿತೀವಿ, ವೈವಿಧ್ಯತೆ ಇದೆ, ಅದನ್ನು ಪರಿಚಯ ಮಾಡಿಕೊಡುತ್ತೆ ನಮಗೆ. ಯಾವ್ಯಾವ ಭಾಷೆ, ಅಲ್ಪ ಪ್ರಾಣ, ಮಹಾಪ್ರಾಣ, ಎಲ್ಲಿ ಹೇಳ್ಬೇಕು, ಎಲ್ಲಿ ಇಳಿಸ್ಬೇಕು, ಈ ಜ್ಞಾನ ಬಂತು ಅಂದರೆ ನಮಗೆ ಇನ್ನೊಂದು ಭಾಷೆ ಕಲಿಲಿಕ್ಕೆ ತುಂಬ ಸುಲಭ ಆಗುತ್ತೆ. ಹಾಗಾಗಿ ಮಕ್ಕಳೇ, ನಿಮ್ಗೆ ಏನಾದರೂ ಅವಕಾಶ ಸಿಕ್ಕರೆ ಇನ್ನು ದಯವಿಟ್ಟು ಮಿಸ್ ಮಾಡ್ಕೊಬೇಡ್ರಿ. ಸಂಗೀತವನ್ನು ಸಾಧ್ಯವಾದಷ್ಟು ಕಲಿಬೇಕು. ಹೀಗೆ ಸ್ವಾಮಿ ವಿವೇಕಾನಂದ ಅವರು ಕೂಡ ಸಂಗೀತ ಕಲ್ತಿದ್ರು. ಅಷ್ಟೇ ಅಲ್ಲ, ಖೇಲ್ ಕೂದ್ ಕಿ ಪ್ರತಿಯೋಗಿತಾವೊಮ್ಮೆ, ಖೇಲ್ ಕೂದ್ ಆಟ ಪಾಠಗಳ ಪ್ರತಿಯೋಗಿತಾ ಅಂತ ಹೇಳಿದ್ರೆ ಸ್ಪರ್ಧೆ ಭಾಗವಹಿಸೋದನ್ನು ಮಾಡ್ತಾ ಇದ್ರು. ನೋಡಿ, ಈ ಕಡೆ ಸಂಗೀತದ ಒಂದು ಚಿತ್ರ ಇದೆ ನೋಡಿ. ಅಲ್ಲಿ ಅನೇಕ ಜನ ಸಂಗೀತಜ್ಞರು ವಿವಿಧ ಉಪಕರಣಗಳನ್ನು ಇಟ್ಕೊಂಡಿದ್ದಾರೆ. ಹಾರ್ಮೋನಿಯಂ ಇದೆ, ತಬ್ಲಾ ಇದೆ, ಇನ್ನು ಬೇರೆ ಬೇರೆ ಉಪಕರಣಗಳಿದೆ. ಅಟ್ಲೀಸ್ಟ್ ಯಾವುದಾದ್ರೂ ಒಂದನ್ನಾದರೂ ನೀವು ಸಂಗೀತದ ಉಪಕರಣವನ್ನು ಕಲಿಬೇಕು. ನಿಮ್ಮ ಜೀವನ ಪೂರ್ತಿ ಅದು ನಿಮ್ಮ ಜೊತೆಗೆ ಬರೋ ಹಾಗೆ ನೋಡ್ಕೋಬೇಕು ನೀವು ಅದನ್ನ. ಸ್ವಾಮಿ ವಿವೇಕಾನಂದ ಅವರು ಕೇವಲ ಗುಡ್ಸವಾರಿ, ತೈರ್ನ, ದೌಡ್ ಲಗಾನ ಇಷ್ಟೇ ಅಲ್ಲ, ಸಂಗೀತ एवं खेल कूद की प्रतियोगिताओं में भी भाग लिया करते थे. ನೋಡಿ, ಒಂದು ಚಿತ್ರ ಇದೆ ನೋಡಿ. ಸಂಗೀತದ ಎಲ್ಲ ಉಪಕರಣಗಳಲ್ಲಿದ್ದಾವೆ. ಹಾರ್ಮೋನಿಯಂ ಇದೆ, ತಬ್ಲಾ ಇದೆ, ಮುಂತಾದ ಉಪಕರಣಗಳನ್ನ ನಾವು ಗಮನಿಸ್ತೀವಿ. ನಾವು ಸಂಗೀತದಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿದ್ರು ಅಂತ. ಮಕ್ಕಳೇ, ಒಂದು ನೀವು ಗಮನದಲ್ಲಿ ಇಟ್ಕೊಳ್ಳಿ, ನಿಮಗೇನಾದರೂ ಅವಕಾಶ ಸಿಕ್ಕರೆ ದಯವಿಟ್ಟು ಸಂಗೀತವನ್ನು ಕಲೀರಿ. ಅದು ನೀವು ಸಂಗೀತ ಕಲಿತು ಹಾಡಬೇಕು ಅಥವಾ ಕಚೇರಿ ಮಾಡಬೇಕು ಅಂತಲ್ಲ. ಕೊನೆಯ ಪಕ್ಷ ಸಾಧ್ಯ ಆದರೆ ಬಾಲ್ಯದಲ್ಲಿ ನೀವು ಒಮ್ಮೆ ಕಲ್ತ್ಕೊಂಡ್ರೆ ನಿಮಗೆ ಮುಂದಿನ ಜೀವನದಲ್ಲಿ ಯಾವುದೇ ಭಾಷೆಯನ್ನು ಕಲೀಲಿಕ್ಕೂ ಕೂಡ ಅತ್ಯಂತ ಸುಲಭ ಆಗುತ್ತೆ. ಭಾಷೆಯ ಆ ಸೂಕ್ಷ್ಮತೆಗಳು ನಿಮಗೆ ಅರ್ಥ ಆಗ್ತವೆ. ಒಮ್ಮೆ ನಿಮಗೆ ಅರ್ಥ ಆಗ್ಬಿಡ್ತು ಅಂತ ಹೇಳಿದ್ರೆ ನೀವು ಎಷ್ಟು ಬೇಕಾದರೂ ಭಾಷೆಗಳನ್ನು ಕಲಿಬೋದು. ಸಂಗೀತ ಕಲಿಯೋದು ಕೇವಲ ಹಾಡ್ಲಿಕ್ಕೆ ಅಷ್ಟೇ ಅಲ್ಲ, ಅದರ ಭಾಷೆಯ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇದು ಬಹಳ ಸಹಾಯ ಮಾಡ್ತತೆ. ಹಾಗಾಗಿ ಬಹುತೇಕ ಸಂಗೀತ ಕಲ್ತಿರೋವಂಥವ್ರು ಬಹಳ ಬುದ್ಧಿವಂತರಿರ್ತಾರೆ. ನೀವು ಗಮನಿಸಿ, ನೀವು ಯಾರು ಸಂಗೀತ ಕಲ್ತಿರ್ತಾರೆ ಆ ಮಕ್ಕಳು ಓದೋದರಲ್ಲೂ ಕೂಡ ಮುಂದಿರ್ತಾರೆ. ಆ ಹಿನ್ನೆಲೆಯಲ್ಲಿ ನಿಮಗೆ ಅವಕಾಶ ಸಿಕ್ಕರೆ ಇದನ್ನು ಮಿಸ್ ಮಾಡ್ಕೋಬೇಡ್ರಿ, ಸಂಗೀತವನ್ನು ಕಲೀರಿ. ಹಾಗೆ ಸ್ವಾಮಿ ವಿವೇಕಾನಂದ ಅವರು ಸಂಗೀತವನ್ನು ಕಲ್ತಿದ್ರು. ಎಂ ಖೇಲ್ ಕೂದ್ ಕಿ ಪ್ರತಿಯೋಗಿತಾವೊಮ್ಮೆ, ಮತ್ತು ಖೇಲ್ ಕೂದ್ ಅಂದರೆ ಆಟ ಪಾಠಗಳು, ಆಟ ಅಂತ ನಾವು ಕರಿತೀವಿ. ಆಟಗಳ ಪ್ರತಿಯೋಗಿತಾ ಅಂದರೆ ಸ್ಪರ್ಧೆ. ಅನೇಕ ಕಾಂಪಿಟೇಷನ್ಸ್ ನಡೀತಾವಲ್ಲ ಆಟಗಳು, ಅವುಗಳಲ್ಲೂ ಕೂಡ ಭಾಗವಹಿಸುತ್ತಿದ್ದರು. ನೋಡಿ, ಅಲ್ಲಿ ಚಿತ್ರಗಳಿದ್ದಾವೆ. ಬಹುಶಃ ಅವ್ರ ಕಾಲಕ್ಕೆ ಕ್ರಿಕೆಟ್ ಇದ್ದಿರ್ಲಿಕ್ಕಿಲ್ಲ. ಇನ್ನು ಫುಟ್ಬಾಲು, ಬ್ಯಾಡ್ಮಿಂಟನ್ನು, ರಬ್ಬಿ ಅಂತ ಒಂದು ಚೆಂಡಿದೆಯಲ್ಲ ಅದಿರ್ಬೋದು, ಬೇರೆ ಬೇರೆ ಆಟಗಳಿರ್ಬೋದು. ಆ ಎಲ್ಲ ಆಟಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ರು. ಇದರಿಂದ ನಮಗೆ ಗೊತ್ತಾಗೋದೇನಪ್ಪ ಅಂತ ಹೇಳಿದ್ರೆ, ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗಲೇ ಸ್ವಾಮಿ ವಿವೇಕಾನಂದ ಅವರು ಅತ್ಯಂತ ಪ್ರತಿಭಾನ್ವಿತರಾಗಿದ್ದರು. ನೀವು ಗಮನಿಸಿ, ನಿಮ್ಮನ್ನೇ ನೀವು ತುಲನೆ ಮಾಡ್ಕೊಳ್ರಿ, ಕಂಪೇರ್ ಮಾಡ್ಕೊಳ್ರಿ. ಇಷ್ಟೆಲ್ಲ ಸ್ವಾಮಿ ವಿವೇಕಾನಂದ ಅವರು ಬಾಲ್ಯದಲ್ಲಿ ಕಲ್ತಿದ್ರಲ್ಲ, ನಿಮಗೆ ಎಷ್ಟು ಬರ್ತಾವೆ ಇದರಲ್ಲಿ, ಯಾವ್ಯಾವುದ್ರಲ್ಲಿ ನೀವು ಆಸಕ್ತಿಯನ್ನು ಹೊಂದಿದ್ದೀರಿ ಅಂತ ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗಿಂತ ಬಹುಶಃ 4-6 ಹೆಜ್ಜೆ ವಿವೇಕಾನಂದ ಅವರು ಮುಂದಿನೇ ಇದ್ದಾರೆ ಅಂತ. ಮುಂದುವರೆದು ನೋಡೋಣ. नरेंद्र आरंभ से ही पढ़ाई लिखाई में बड़े तेज थे. ನರೇಂದ್ರ ಆರಂಭದಿಂದಲೇ ಅಂದರೆ ಬಾಲ್ಯದಲ್ಲಿ ಪ್ರಾಥಮಿಕ ತರಗತಿಯಿಂದಲೇ ಪಢಾಯಿ ಓದುವಿಕೆ, ಲಿಖಾಯಿ ಬರೆಯುವಿಕೆ, ಓದು ಬರಹದಲ್ಲಿ ಬಡೇ ತೇಜ್ತೆ, ಬಹಳ ತೇಜ್ ಅಂದರೆ ಚುರುಕಾಗಿದ್ದರು ಅಂತೇಳಿ. ಅಂದರೆ ಇಷ್ಟೆಲ್ಲ ಆಟಗಳಲ್ಲಿದ್ದಾರೆ ಅಂತ ಹೇಳಿದ್ರೆ ಅಲ್ಲೂ ಕೂಡ ಓದಿನಲ್ಲೂ ಕೂಡ ಚುರುಕಾಗಿರ್ತಾರೆ ಅಂತಲೇ ಅರ್ಥ. ಅದು ಆಟಗಳಲ್ಲಿ ಸುಮ್ಕೆ ಆಟ ಬರೋದಿಲ್ಲ, ಸುಮ್ಕೆ ಸಂಗೀತ ಬರೋದಿಲ್ಲ. ಆ ಕೌಶಲ್ಯಗಳನ್ನು ಅರ್ಥ ಮಾಡ್ಕೋಬೇಕು. ಆ ಕೌಶಲ್ಯಗಳು ಒಮ್ಮೆ ದಕ್ಕಿದ್ರೆ ಓದ್ನಲ್ಲೂ ಸಹಜವಾಗಿಯೇ ಮುಂದಿರ್ತಾರೆ. वे अपने स्कूल में सर्वप्रथम रहा करते थे. ಅವರು ತಮ್ಮ ಶಾಲೆಯಲ್ಲಿ ಫಸ್ಟ್ ಸಾಮಾನ್ಯವಾಗಿ ಯಾವುದರಲ್ಲೇ ಆಟದಲ್ಲಿ ತಗೊಳ್ರಿ, ಸಂಗೀತದಲ್ಲಿ ತಗೊಳ್ರಿ,
ಅಥವಾ ಇನ್ಯಾವುದೋ ಸ್ಪರ್ಧೆನಲ್ಲಿ ತಗೊಳ್ರಿ, ಓದೋದು ತಗೊಳ್ರಿ, ಭಾಷಣದಲ್ಲಿ ತಗೊಳ್ರಿ, ಯಾವುದನ್ನೇ ತೆಗೆದುಕೊಂಡ್ರು ಕೂಡ ಅಲ್ಲಿ ಸ್ವಾಮಿ ವಿವೇಕಾನಂದ ಫಸ್ಟ್, ನರೇಂದ್ರ ಫಸ್ಟ್, ಸರ್ವಪ್ರಥಮ ರಹ ಕರ್ತೈತೆ. ಎಂಟ್ರೆನ್ಸ್ ಪರೀಕ್ಷಾ ಮೇ ಬಿ ಅಷ್ಟೇ ಅಲ್ಲ, ಎಂಟ್ರೆನ್ಸ್ ಪರೀಕ್ಷೆಯಲ್ಲೂ ಕೂಡ, ಎಂಟ್ರೆನ್ಸ್ ಪರೀಕ್ಷೆ ಅನ್ನೋಂಥದ್ದು ಆ ಕಾಲಕ್ಕೆ ಈಗಿನ SSLC ಇದ್ದಂತೆ ಒಂದು ಬೋರ್ಡ್ ಎಕ್ಸಾಮ್. ಅದು ಆ ಬೋರ್ಡ್ ಎಕ್ಸಾಮ್ನಲ್ಲೂ ಕೂಡ ಇವ್ರೇನಾಗಿದ್ದಪ್ಪ ಅಂದ್ರೆ ಪ್ರಥಮ ಶ್ರೇಣಿ ಮೇ ಉತ್ತೀರ್ಣ ಹುಯಿತೆ, ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ರು. ಇಡೀ ಶಾಲೆನಲ್ಲಿ ಪಾಸ್ ಆದಂಥ ಕೆಲವರಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ. ನೋಡಿ ಇಲ್ಲಿ ಈ ಕಡೆ ಮಕ್ಕಳು ಒಂದು ಚಿತ್ರ ಇದೆ, ಜಿಗಿಯುವಂಥದ್ದು, ಕುಣಿಯುವಂಥದ್ದು, ಶಾಲೆಯ ಒಂದು ಚಿತ್ರ ಇದೆ. ಅಲ್ಲಿ ಓದುವೆ ಬರುವಿಕೆನಲ್ಲೂ ಕೂಡ ವಿವೇಕಾನಂದ ಅವರು ಮುಂದಿದ್ರು. ಅಷ್ಟೇ ಅಲ್ಲ, ಅನೇಕ ಈ ಕಡೆ ಒಂದು ಪದಕಗಳ ಚಿತ್ರ ಇದೆ. ಅಂದರೆ ಆ ಶಾಲೆಯಲ್ಲಿ ಸಾಮಾನ್ಯವಾಗಿ ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತಿರ್ತವೆ, ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳು ಅಂತ. ಪಠ್ಯದಲ್ಲಿ ಎಷ್ಟು ಮುಂದಿದ್ರೋ ಪಠ್ಯೇತರ ಚಟುವಟಿಕೆಗಳು ಅಂದರೆ ನಾವೇನು ಗಮನಿಸಿದ್ವಲ್ಲ, ಆಟೋಟಗಳಿದಾವಲ್ಲ, ಆ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಸ್ವಾಮಿ ವಿವೇಕಾನಂದ ಅವರು ಮುಂದಿದ್ರು. ಅಷ್ಟೇ ಅಲ್ಲ, ಎಂಟ್ರೆನ್ಸ್ ಪರೀಕ್ಷೆ, ಪಬ್ಲಿಕ್ ಪರೀಕ್ಷೆನಲ್ಲೂ ಕೂಡ ಅವರು ಪ್ರಥಮ ಶ್ರೇಣಿ ಅಂದರೆ ಫಸ್ಟ್ ಕ್ಲಾಸ್ನಲ್ಲಿ ಉತ್ತೀರ್ಣ ಹುಯಿತೆ, ಪಾಸ್ ಆಗಿದ್ರು ಅಂತ. ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗೋದಂದ್ರೆ ಅಷ್ಟು ಸುಲಭ ಸಾಧ್ಯ ಅಲ್ಲ. ಆ ಕಾಲಕ್ಕೆ ಸ್ವಲ್ಪ ಸಿಲೆಬಸ್ ವಿಸ್ತೃತವಾಗಿ ಇರ್ತಿತ್ತು. ಈಗ ನನಗೆ ಟ್ಯೂಷನ್ಗಳಾಗಲಿ ಅಥವಾ ಈ ಥರದ ಸಾಧನಗಳಾಗಲಿ, ಮೊಬೈಲ್ಗಳಾಗಲಿ ಇನ್ನೇನು ಇರಲಿಲ್ಲ. ಅವರು ಅಧ್ಯಯನ ಮಾಡ್ಕೊಂಡು ತಮ್ಮ ಅಧ್ಯಾಪಕರನ್ನೇ ಅವರು ಅವಲಂಬಿಸ್ಕೊಂಡು ಗ್ರಂಥಾಲಯವನ್ನು ಅಧ್ಯಯನ ಮಾಡ್ಕೊಂಡು ಅವರು ಓದಬೇಕಾಗಿತ್ತು. ಹಾಗಾಗಿ ನನಗೆ ತಿಳಿದ ಮಟ್ಟಿಗೆ ಸ್ವಾಮಿ ವಿವೇಕಾನಂದ ಅವರು ಗ್ರಂಥಾಲಯವನ್ನು ಚೆನ್ನಾಗಿ ಬಳಕೆ ಮಾಡ್ಕೊಳ್ತಿದ್ರು ಅಂತ ಅಧ್ಯಯನದಲ್ಲಿ ಓದಿದ್ದೀನಿ ನಾನು. ಎಷ್ಟು ಮಟ್ಟಿಗೆ ಅಧ್ಯಯನ ಮಾಡ್ಕೊಳ್ತಿದ್ರು ಅಂತ ಹೇಳಿದ್ರೆ, ಅವರು ದಿನ ಒಂದ್ಸರಿ ಲೈಬ್ರರಿಗೆ ಹೋಗೋಣಂತೆ, ದಿನಾಲು ಕೂಡ ಹೋಗಿ ಒಂದು ಪುಸ್ತಕ ತಗೊಂಡು ಬರೋರು, ಮತ್ತು ಮರುದಿನ ವಾಪಸ್ ಕೊಟ್ಟು ಇನ್ನೊಂದು ಪುಸ್ತಕ ತಗೊಂಡು ಬರೋರು. ಹೀಗೆ ಒಂದು ವಾರ ಆಯಿತು. ಆ ಲೈಬ್ರರಿನಿಗೆ ಭಾಳ ಸಿಟ್ಟು ಬಂದ್ಬಿಡ್ತು. ಅಲ್ಲೇ ಇವನ ನಮ್ಮನ್ನೇನು ಆಟ ಆಡ್ಸೋದನಲ್ಲ, ಇವನು ಹಿಂಗೆ ತಾಂಡು ಹೋಗ್ತಾನೆ, ಹಿಂಗೆ ತಾಂಡು ಬರ್ತಾನಲ್ಲ ಅಂತೇಳಿ, ಏಯ್ ತಡಿಯೋ ಇಲ್ಲಿ, ಏನು ಹುಡುಗಾಟಿಗೆ ಮಾಡ್ಕೊಂಡಿದ್ದೀನ ನೀನು ಇದನ್ನು, ದಿನ ಪುಸ್ತಕ ತಾಣಕ್ಕೆ ಕೊಡೋಕ್ಕೆ ಅಂತ ಹೇಳಿದೆ. ಇಲ್ಲ ಸರ್, ನಾನು ಇದನ್ನು ಓದ್ತೀನಿ. ಏಯ್ ಕೂತ್ಕೊಳ್ಳ, ನನಗೇನು ಗೊತ್ತಾಗಲ್ಲನಲ್ಲೇ, ಎಂತೆಂಥ ದೊಡ್ಡ ಮನುಷ್ಯರೇ ವಾರ ತಿಂಗಳು ತಗೊಳ್ತಾರೆ, ನೀನು ಹಿಂಗೆ ಹೋಗಿ ಹಿಂಗೆ ತಗೊಂಡ್ಬರ್ತೀಯಲ್ಲ, ಹೆಂಗ ಸಾಧ್ಯ ಆಗುತ್ತೆ? ಓದ್ತಾನೆ, ಬಾಯಲ್ಲಿ ನೋಡೋಣ ಅಂತೇಳಿ ಪರೀಕ್ಷೆ ಮಾಡ್ತೀನಿ ಅಂತೇಳಿ ಕುಂದಿರ್ಸ್ಕೊಂತಾರೆ ಅವನ್ನ. ಒಂದು ವಾರ ತಗೊಂಡು ಹೋಗಿದ್ನಲ್ಲ ಪುಸ್ತಕಗಳು ನರೇಂದ್ರ, ಅವನ್ನೆಲ್ಲ ಹೊರಗೆ ತೆಗಿತಾರೆ. ಆ ಒಂದೇ ಪುಸ್ತಕ ತಗೊಂಡು ಒಂದೊಂದೇ ಪುಸ್ತಕನ ಅದರ ಮನಸ್ಸಿಗೆ ಬಂದ ಕಡೆಗೆ ಯಾವುದೋ ಒಂದು ಹಾಳೆ ತೆಗೆದು ಆ ಹಾಳೆ ಮೇಲೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ. ಪಟ್ಟಂತ ಉತ್ತರ ಕೊಡ್ತಾನೆ ನರೇಂದ್ರ. ಇನ್ನೊಂದು ಪುಸ್ತಕ ತೆಗಿತಾರೆ, ಅಲ್ಲಿ ಅವ್ರಿಗೆ ಮನಸ್ಸಿಗೆ ಬಂದ ಹಾಳೆ ತೆಗಿತಾರೆ, ಅಲ್ಲಿ ಅದ್ರ ಮೇಲೆ ಒಂದು ಪ್ರಶ್ನೆ ಕೇಳ್ತಾರೆ, ಅದಕ್ಕೂ ಉತ್ತರ ಕೊಡ್ತಾನೆ. ಹೀಗೆ ವಾರ 15 ದಿವಸ ತೆಗೆದುಕೊಂಡು ಹೋದಂಥ ಪುಸ್ತಕಗಳನ್ನು ಆ ಪರಿಶೀಲನೆ ಮಾಡಿದಾಗ ಎಲ್ಲ ಪುಸ್ತಕಗಳನ್ನ ಓದಿರೋದು ಮಂದಟ್ಟಾಗುತ್ತೆ. ಆಶ್ಚರ್ಯ ಆಗೋಗ್ಬಿಡುತ್ತೆ ಆ ಲೈಬ್ರರಿನಿಗೆ. ಇದುವರೆಗೂ ಫಸ್ಟ್ ಟೈಮ್ ಇಂಥ ವ್ಯಕ್ತಿಯನ್ನು ನೋಡಿದ್ದವನು. ಬರೀ ಓದಿದ್ದಷ್ಟೇ ಅಲ್ಲ, ಓದಿದ್ದ ನೆನಪಿಟ್ಕೊಂಡು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋದಿದೆಯಲ್ಲ, ಆಶ್ಚರ್ಯ ಆಗುತ್ತೆ. ಆವಾಗ ಅವನು ತಗ್ಗಿ ಬಗ್ಗಿ ಮಗು ಇದೆಲ್ಲ ಹೆಂಗೆ ಸಾಧ್ಯ ಆಗುತ್ತಪ್ಪ ಅಂತ ಕೇಳಿದಾಗ ವಿವೇಕಾನಂದ ಹೇಳ್ತಾರೆ, ಸಾಧ್ಯ ಆಗುತ್ತೆ, ಯಾಕೆ ಸಾಧ್ಯ ಆಗೋದಿಲ್ಲ? ನೋಡಿ, ಮೊದಲು ನಾವೇನು ಮಾಡ್ತೀವಿ, ಭಾಷೆಯನ್ನು ಕಲಿಬೇಕಾದ್ರೆ ಅಕ್ಷರ ಕಲಿತೀವಿ, ಅಕ್ಷರ ಸೇರಿಸಿ ಶಬ್ದ ಆಗುತ್ತೆ, ಶಬ್ದ ಸೇರಿಸಿ ವಾಕ್ಯ ಆಗುತ್ತೆ. ನಾವು ಅಲ್ಲಿವರೆಗೂ ಕಲಿತು ಸುಮ್ಮನೆ ಆಗ್ಬಿಡ್ತೀವಿ. ಮುಂದುವರೆದು ನೀವು ಓದೋದನ್ನು ಕಲ್ತ್ಕೊಂಡ್ರೆ ವಾಕ್ಯ ಪ್ಯಾರ ಆಗುತ್ತಲ್ಲ, ಆ ಪ್ಯಾರ ಪುಟ ಆಗುತ್ತಲ್ಲ, ಆ ಪುಟ ಸೇರಿ ಪುಸ್ತಕ ಆಗುತ್ತಲ್ಲ, ಆ ಪುಟಗಳನ್ನು ಹಾಗೆ ಓದ್ಬೋದು. ಇನ್ನೂ ಮುಂದುವರೆದು ಹೇಳ್ತಾರೆ, ನೀವು ಅಭ್ಯಾಸ ಮಾಡಿದರೆ 2 ಕಣ್ಣಲ್ಲೂ 2 ಪುಟಗಳನ್ನು ಓದ್ಬಿಡ್ಬೋದು. ಒಂದು ಸಾರಿ ಹಿಂಗೆ ಸ್ಕ್ಯಾನ್, ನೀವು ಜೆರಾಕ್ಸ್ ಮಾಡಿಸ್ತೀರಲ್ಲ, ನೀವು ಹೋಗಿ ಒಂದು ಸಾರಿ ಹಿಂಗೆ ಬೆಳಕಿನ ರೇಸ್ ಹಿಂಗೆ ಬರುತ್ತಲ್ಲ, ಹಿಂಗೆ ಹೋಯ್ತು ಅಂದರೆ ಅದರ ಇರೋನ್ನ ಹೇಳ್ಕೊಳುತ್ತಲ್ಲ. ಹಾಗೆ ಸ್ವಾಮಿ ವಿವೇಕಾನಂದ ಬಾಲಕರಾಗಿದ್ದಾಗ ಹೇಳೋ ಮಾತು ಬಹಳ ಉತ್ಪ್ರೇಕ್ಷೆ ಅಲ್ಲ, ಅಥವಾ ನಂಬಲಿಕ್ಕೆ ಅಸಾಧ್ಯವೂ ಅಲ್ಲ, ಅದು ಸಾಧ್ಯ ಆಗಿ ತೋರಿಸಿರುವಂಥದ್ದು. ಅದು ನಿಮಗೂ ಕೂಡ ಸಾಧ್ಯ ಆಗುತ್ತೆ. ಅಂದರೆ ಒಂದು ಸಾರಿ ಹಿಂಗೆ ಅಂದರೆ ಅಲ್ಲಿ ಶ್ರದ್ಧೆ ಮತ್ತು ಅದರ ಮೇಲೆ ಆಸಕ್ತಿ ಇರಬೇಕು. ನಿಮಗೆ ಆಸಕ್ತಿ ಶ್ರದ್ಧೆ ಎತ್ಕೊಂಡು ಮಾಡಿದರೆ ಖಂಡಿತವಾಗಿ ಸಾಧ್ಯ ಆಗುತ್ತೆ. ಒಂದು ಸಾರಿ ಹಿಂಗೆ ಸ್ಕ್ಯಾನ್ ಮಾಡಿ 2 ಪುಟಗಳ ಮೇಲೆ 2 ಕಣ್ಣುಗಳನ್ನಿಟ್ಟು ಸ್ಕ್ಯಾನ್ ಮಾಡಿದರೆ ಎರಡನ್ನೂ ಅವರು ಜ್ಞಾನವನ್ನು ಕೂಡ ಒಳಗೆ ಎಳ್ಕೊಳ್ತಾ ಇದ್ರು. ಹಾಗಾಗಿ ಸುಲಭವಾಗಿ ಅವರು 4-5 ಗಂಟೆನಲ್ಲಿ ಒಂದು ಪುಸ್ತಕವನ್ನು ಓದಿ ವಾಪಸ್ ಕೊಡ್ತಾ ಇದ್ರು ಅಂತ. ಹೀಗೆ ಈ ಕಾರಣಕ್ಕಾಗಿ ಅವರು ಪ್ರಥಮ ಶ್ರೇಣಿಯಲ್ಲಿ ಬಂದಿರೋದ್ರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ, ನಿರೀಕ್ಷಿತವೇ. ಒಬ್ಬ ಪ್ರತಿಭಾವಂತನಿಗಿರಬೇಕಾದಂಥ ಎಲ್ಲ ಗುಣಲಕ್ಷಣಗಳನ್ನು ಕೂಡ ನಾವಿಲ್ಲಿ ನೋಡ್ತೇವೆ. ಮುಂದುವರೆದು ನೋಡಿ, BA ಕಿ ಪರೀಕ್ಷಾ ಪಾಸ್ ಕರ್ನೆ ಕೆ ಬಾದ್, BA ಪರೀಕ್ಷೆ, ಬ್ಯಾಚಲರ್ ಆಫ್ ಆರ್ಟ್ಸ್ ಅಂತ ನಾವೇನು ಕರಿತೀವಿ, ಆ BA ಪರೀಕ್ಷೆಯನ್ನು ಪಾಸ್ ಮಾಡಿದ ನಂತರ, ಆಗಿನ BA ವಿಸ್ತೃತವಾಗಿ ಇತ್ತು, ಪಾಸ್ ಮಾಡಿದ ನಂತರ ಬಾದ್ ನಂತರ ಉನ್ಹೋನೆ, ನೋಡಿ ಇಲ್ಲಿ ಪಾಸ್ ಅಂತ ಬರುತ್ತೆ. ಪಾಸ್ ಅನ್ನುವಂಥ ಶಬ್ದ ಇದು ಇಂಗ್ಲಿಷ್ ಶಬ್ದ, ಇದು ಪರೀಕ್ಷಾ ಪಾಸ್ ಕರ್ನೆಕೆ.
ಹಿಂದಿಯ ಪಾಸ್ ಆದ್ರಂತೆ ಏನಂತ ಅರ್ಥ ಆಗುತ್ತೆ? ನಜ್ದೀಕ್, ನಿಕಟ್, ಹತ್ತಿರ ಅಂತ ಆಗುತ್ತೆ. ಇಲ್ಲಿ ಪಾಸ್ ಅಂದ್ರೆ ಇಂಗ್ಲಿಷ್ ಶಬ್ದ. ನಾವು ಗಮನಿಸ್ಬೇಕು ಆ ಶಬ್ದ ಯಾವ ಸಂದರ್ಭದಲ್ಲಿ ಬಳಕೆ ಆಗಿದೆ ಅಂತ. ಉದಾಹರಣೆಗೆ ಮೇರೆ ಪಾಸ್ ಏಕ್ ಪೆನ್ ಹೈ, ಕಿತಾಬ್ ಹೈ ಅಂತ ಹಂಗೇನಾರು ಹೇಳಿದ್ರೆ ಏನಾಗುತ್ತೆ? ಅವಾಗ ನನ್ನ ಬಳಿ, ನನ್ನ ಹತ್ತಿರ ಅಂತ ಅರ್ಥ ಆಗುತ್ತೆ. ಆದ್ರೆ ಇಲ್ಲಿ ಏನಾಗಿದೆ? ಪರೀಕ್ಷಾ ಪಾಸ್ ಕರ್ನೆಕ್ಕೆ ಬಾದ್ ಅಂತಿದೆ. ಪರೀಕ್ಷೆ ಪಾಸ್ ಆದ ನಂತರ ಉನ್ಹೋನೆ ಅವರು ಕಾನೂನ್ ಕ ಅಧ್ಯಯನ ಪ್ರಾರಂಭ ಕಿಯಾ. ಕಾನೂನ್ ಅಂದ್ರೆ ಲಾ, ಅಧ್ಯಯನವನ್ನ ಪ್ರಾರಂಭ ಮಾಡ್ತಾರೆ. ಯಾಕಿರ್ಬೋದು ಹೇಳಿ ನೋಡೋಣ. ಯಾಕೆ ಅವ್ರು ಕಾನೂನನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ? ಬಹುಶಃ ಅವ್ರ ಮನೆಯಲ್ಲಿ ಯಾರಿದ್ರು? ಅವ್ರ ತಂದೆ ಲಾಯರ್ ಆಗಿದ್ರು, ಪ್ರತಿಷ್ಠಿತ ವಕೀಲರಾಗಿದ್ರು. ಅವರ ಪ್ರಭಾವ ಮಗನ ಮೇಲೂ ಬಿದ್ದಿರಬೇಕು. ಅಥವಾ ಅವರ ಇವನ ಚಾಣಾಕ್ಷತೆಯನ್ನು ನೋಡಿ ನೀನು ಓದು ಅಂತ ಹೇಳಿರ್ಬೇಕು ಕಾಣಿಸುತ್ತೆ. ಹಾಗಾಗಿ ಅವ್ರೇನ್ ಮಾಡ್ತಾರೆ? ಕಾನೂನಿನ ಪರೀಕ್ಷೆಯನ್ನು ಕೂಡ ಅಂದ್ರೆ ಲಾ ಓದಲಿಕ್ಕೆ ಶುರು ಮಾಡ್ತಾರೆ. BA ಆದ್ಮೇಲೆ ಲಾ ಓದ್ತಾರೆ. ಈಗಲೂ ಕೂಡ BA ಆದ್ಮೇಲೆ 3 ವರ್ಷ ಇದೆ. LLB ಅಂತ ನಾವೇನು ಕರಿತೀವಿ, 3 ವರ್ಷ. PUC ಮೇಲೆ ನೀವು 5 ವರ್ಷನ ಲಾ ಓದ್ಬೋದು. ಅದಾದ್ಮೇಲೆ ನೀವು ವಕೀಲಿ ವೃತ್ತಿಯನ್ನ ಹಿಡಿಬಹುದು. ಹಾಗೆ ಇವ್ರು BA ಪಾಸ್ ಮಾಡಿದ ಮೇಲೆ 3 ವರ್ಷದ ಲಾ ಮಾಡಲಿಕ್ಕೆ ಸೇರ್ಕೊಂಡ್ರು ಅಂತ ಕಾಣಿಸ್ತದೆ. ಓದಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇಸಿ ಬೀಚ್, ಇದೇ ನಡುವೆ ಉನ್ಕೆ ಪಿತಾ ಕಾ ದೇಹಾಂತ ಹೋಗಯ, ಅವರ ತಂದೆಯ ದೇಹಾಂತ, ಮೃತ್ಯು ಆಗ್ಬಿಡ್ತದೆ. ನೋಡಿ ಇಲ್ಲಿ ಕೆಲವು ಚಿತ್ರಗಳಿದೆ. ನೋಡಿ ಇಲ್ಲಿ ಪರೀಕ್ಷೆ ಬರೆಯುವಂಥ ಒಂದು ಚಿತ್ರ ಇದೆ. ಈ ಕಡೆ ವಕೀಲಿಕೆ ಮಾಡುವಂಥ ಸಾಮಾನ್ಯವಾಗಿ ಕರಿ ಕೋಟ್ ಹಾಕೊಂಡಿರ್ತಾರೆ. ಆಮೇಲೆ ಅದೊಂದು ನ್ಯಾಯಾಲಯದ ಒಂದು ಜಡ್ಜ್ಮೆಂಟಿನ ಒಂದು ಸಾಧನ ಇದೆ. ಆ ತಕ್ಕಡಿ ಇರುವಂಥದ್ದನ್ನು ಗಮನಿಸ್ತೀವಿ. ಇವೆಲ್ಲ ಲಾ ಶಿಕ್ಷಣದವನ್ನ ಹೇಳ್ತದೆ. ಈ ನಡುವೆ ಏನಾಗುತ್ತೆ? ಪಿತಾಕ ದೇಹಾಂತ ಹೋಗಯ, ತಂದೆಯ ನಿಧನ ಆಗುತ್ತೆ. ನೋಡಿ, ಸತ್ವ ಪರೀಕ್ಷೆಗಳು ಬಂದರೆ ಮೇಲಿಂದ ಮೇಲೆ ಬರ್ತವೆ. ಒಳ್ಳೆ ಕುಟುಂಬ. ನಾವಾಗಲೇ ಅವ್ರ ಮನೆ ನೋಡಿದ್ದೀವಿ. ಅದು ಕಾಯಸ್ಥ ಘರಾನ ಅಂತ ಹೇಳ್ತಾರೆ. ಎಲ್ಲ ಕುಟುಂಬದಲ್ಲಿ ಸೌಲಭ್ಯಗಳಿದ್ದು, ತಂದೆ ಪ್ರತಿಷ್ಠಿತ ವಕೀಲರಾಗಿದ್ದರು, ಆದಾಯ ಚೆನ್ನಾಗಿ ಬರ್ತಿತ್ತು, ಎಲ್ಲ ಇತ್ತು. ಅದೊಂದು ಥರದ ಸತ್ವ ಪರೀಕ್ಷೆನೇ ನಮಗೆ ಬರೋವಂಥವೆಲ್ಲವೂ ಕೂಡ ಸತ್ವ ಪರೀಕ್ಷೆ ಅಂತಲೇ ಭಾವಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಒಂದೇ ಸಮನಾಗಿ ಜೀವನ ಇರೋದಿಲ್ಲ. ಯಾರು ಬೇಕಾದ್ರೂ ಏನು ಬೇಕಾದ್ರೂ ಆಗ್ಬೋದು. ಬಡವ ಶ್ರೀಮಂತ ಆಗ್ಬೋದು, ಶ್ರೀಮಂತ ಇದ್ದನ್ನು ಬಡವ ಆಗ್ಬೋದು. ಆದರೆ ಅದನ್ನು ಎದುರಿಸೋದು ಮುಖ್ಯ. ಇಲ್ಲಿಂದ ಇವರ ಬದುಕು ಬಹಳ ಬದಲಾವಣೆ ಹೊಂದುತ್ತದೆ. ತಂದೆ ತೀರ್ಕೊಳ್ತಾರೆ, ಮನೆತನದ ಜವಾಬ್ದಾರಿ ಇವ್ರ ಮೇಲೆ ಬೀಳ್ತದೆ. ಆವಾಗ ಕಷ್ಟ ನಷ್ಟಗಳ ಅರಿವು ಇವರಿಗೆ ಆಗ್ತಾ ಹೋಗುತ್ತೆ ಅನ್ನೋದು. ಹೀಗೆ ತಂದೆಯ ನಿಧನ ಯಾವಾಗುತ್ತೆ? ಇವರು BA ಪಾಸ್ ಮಾಡಿ LLB ಸೇರ್ಕೊಂಡ್ರು. ಆವಾಗ ತಂದೆ ತೀರ್ಕೊಂಡು ಹೋಗ್ತಾರೆ. ಯಾರು ತಂದೆಯವ್ರ ತಂದೆ? ವಿಶ್ವನಾಥ ದತ್, ಏಕ ಪ್ರಸಿದ್ಧ ವಕೀಲ್ ಥೇ. ನೆಕ್ಸ್ಟ್, ಅಧ್ಯಯನ ಕಾಲ್ ಮೇ ಉನ್ಕಿ ರುಚಿ. ಅಧ್ಯಯನ ಕಾಲದಲ್ಲಿ ಅಂದ್ರೆ ಏನು? BA ವರೆಗೂ ಓದಿದ್ರಲ್ಲ, LLB ಸೇರಿದ್ರಲ್ಲ, ಪ್ರಾಥಮಿಕ ಹಂತದಿಂದ ಹಿಡಿದು ಆ ಹಂತದವರೆಗೂ ಕೂಡ ಅಧ್ಯಯನ ಕಾಲ್ ಮೇ ಉನ್ಕಿ ರುಚಿ. ರುಚಿ ಅಂದ್ರೆ ಆಸಕ್ತಿ, ಇಂಟ್ರೆಸ್ಟ್. ವ್ಯಾಖ್ಯಾನ ವ್ಯಾಖ್ಯಾನವನ್ನ ನೀಡುವುದರಲ್ಲಿ ಅವರು ವಿಚಾರೋಂಕೆ ಆದಾನ್ ಪ್ರದಾನ್ ಕರ್ನೆ ಮೇ ಥಿ. ವಿಚಾರಗಳನ್ನು ಆದಾನ್ ಪ್ರದಾನ್ ಅಂದ್ರೆ ತನಿಗೆ ಗೊತ್ತಿರೋದನ್ನು ಹೇಳೋದು, ಗೊತ್ತಿಲ್ಲದೆ ಇರೋದನ್ನು ಕೇಳ್ಕೊಳ್ಳೋದ್ರಲ್ಲಿ ಇವರ ಆಸಕ್ತಿ ಇತ್ತು ಅಂತ. ಒಮ್ಮೆ ಹೀಗಾಯ್ತಂತೆ. ಇವರು ಬಾಲಕರಾಗಿದ್ದಾಗ ಇವ್ರಿಗೆ ಕತೆ ಹೇಳೋದಂದ್ರೆ ಬಹಳ ಆಸಕ್ತಿ. ಮೇಷ್ಟ್ರು ಸ್ವಲ್ಪ ತಡವಾಗಿ ಬಂದರು ಅಂತ ತಕ್ಷಣಕ್ಕೆ ಅಷ್ಟೊತ್ತಿಗೆಲ್ಲ ಹುಡುಗರನ್ನ ಸೇರಿಸ್ಕೊಂಡು ಕತೆಗಳನ್ನು ರೋಚಕವಾಗಿ ಹೇಳ್ತಾ ಇದ್ರಂತೆ. ಹಿಂಗೆ ಕತೆಗಳನ್ನು ಹೇಳ್ತಾ ಇದ್ರು. ಪಾಠ ನಡೀತಾ ಇದ್ದಾಗಲೂ ಕೂಡ ಏನೋ ಗುನುಗುನು ಹೇಳ್ತಾ ಇದ್ರು. ಮೇಷ್ಟ್ರಿಗೆ ಸಿಟ್ಟು ಬಂದ್ಬಿಡ್ತು. ನಿಲ್ಸಿದ್ರು ಎಲ್ಲರೂ. ನಿತ್ಗಳ ನೀನು ಯಾಕ ಗುನುಗುನು ಅಂತೀಯ ಅಂತ. ಅಕ್ಕಪಕ್ಕದಾಗಿರೋರೆಲ್ಲ ನಿಂತ್ಕೊಂಡ್ರು. ಈ ಸ್ವಾಮಿ ನರೇಂದ್ರನು ಕೂಡ ನಿಂತ್ಕೊಂಡಿದ್ದ. ಆದರೆ ಮೇಷ್ಟ್ರಿಗೆ ಕನ್ಫರ್ಮ್ ಆಗ್ಬೇಕಲ್ಲ ಇವ್ರು ಪಾಠ ಕೇಳ್ತಿಲ್ಲ ಅಂತ. ಅದಕ್ಕೇನು ಮಾಡಿದ್ರು, ಆ ಪಾಠ ಮಾಡ್ಬೇಕಾದ್ರೆ ಏನೇನು ಹೇಳಿದ್ರು ಅದನ್ನೆಲ್ಲ ಕೇಳಿದ್ರು. ಇದಕ್ಕೆ ಉತ್ತರ ಹೇಳು, ಗುನುಗುನು ಅಂತೀರಾ ಅಂತ. ಆ ಹುಡುಗರು ಹೇಳಕ್ಕೆ ಬರಲಿಲ್ಲ. ಆ ಹುಡುಗರನ್ನ ರಮ್ ಅಂತ ಬಾರಿಸಿದ್ರು. ಸರಿಯಾಗಿ ಪಾಠ ಕೇಳೋದು ಬಿಟ್ಟು ಗುನುಗುನು ಅಂತ ಹೇಳ್ಕೊಂಡು ಕೂತ್ಕೊಂಡಿದ್ದೀರಾ ಅಂತ. ವಿವೇಕಾನಂದ ಕೇಳಿದ್ರು. ವಿವೇಕಾನಂದ ಎಲ್ಲ ಉತ್ತರವನ್ನು ಸರಿಯಾಗಿ ಹೇಳ್ದ. ಇವನಿಗೆ ಹೊಡಿಲಿಲ್ಲ. ಆವಾಗ ಬಾಲಕ ಹೇಳ್ತಾರೆ, ಸರ್ ನನಗೂ ಕೂಡ ಹೊಡೀರಿ. ಯಾಕಪ್ಪ ನಿನ್ಗೆ ಯಾಕೆ ಹೊಡಿಬೇಕು? ನೀವೆಲ್ಲ ತಿಳ್ಕೊಂಡಿದೆಯಲ್ಲ, ವೆರಿ ಗುಡ್ ಕಣ ನೀನು ಅಂತ. ಇಲ್ಲ, ನಾನೇ ಕತೆ ಹೇಳ್ತಿದ್ದೆ ಅವರಿಗೆಲ್ಲ ಅಂತ ಹೇಳ್ತಾರೆ. ಅಂದರೆ ಅವನಿಗೆ ಅಷ್ಟು ಕತೆ ಅವ್ರಿಗೆ ಹೇಳ್ತಾ ಇದ್ರು ಕೂಡ ಅವನು ಬಹಳ ಮೇಧಾವಿ, ಬುದ್ಧಿವಂತ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿತ್ತು. ಮತ್ತು ಅಷ್ಟೇ ಪ್ರಾಮಾಣಿಕ ಅನ್ನೋದಕ್ಕೂ ಕೂಡ ಇದೊಂದು ಘಟನೆ ಸಾಕ್ಷಿಯಾಗಿರೋದನ್ನು ನಾವು ಗಮನಿಸ್ಬೋದು. ಹೀಗೆ ಅಧ್ಯಯನ ಕಾಲ್ಮೇ ಹಿ ಉನ್ಕಿ ರುಚಿ. ವ್ಯಾಖ್ಯಾನದೇನೆ ಅಂದರೆ ಭಾಷಣ ಮಾಡುವುದು, ಅವುಗಳ ಬಗ್ಗೆ ಹೇಳುವಂಥದ್ದು. ವಿಚಾರಕ್ಕೆ ಆದಾನ್ ಪ್ರದಾನ್ ಕರ್ನಿಕೆ. ಆದಾನ್ ಪ್ರದಾನ್ ಅಂದರೆ ಕೊಡುಕೊಳ್ಳುವಿಕೆ. ತಮಗೆ ಗೊತ್ತಿರೋದನ್ನು ಹೇಳೋದು, ಗೊತ್ತಿಲ್ಲದಿರೋದನ್ನು ಕೇಳೋದು. ನೆನ್ಪಿಟ್ಕೋಬೇಕು ಮಕ್ಕಳೇ. ನಿಮ್ಮ ಸಣ್ಣ ಮಕ್ಕಳಿದ್ದಾಗ ನಿಮಗೆ ಯಾರಿಗಾರು ಹೇಳ್ಕೊಟ್ಬಿಟ್ರು ಅಂತ ಕ್ಷಣಕ್ಕೆ ನಿಮ್ಮ ಬುದ್ಧಿ ಕಡಿಮೆ ಆಗುತ್ತೆ ಅಂತ ಯಾರ್ಯಾರು ಭಾವಿಸಿರ್ಬೋದು ನೀವು. ಹಂಗಾಗೋದಿಲ್ಲ.
ನೀವು ಹೇಳಿದಷ್ಟು ಇನ್ನೊಬ್ಬರಿಗೆ ಹೇಳಿದಷ್ಟು ಏನಾಗುತ್ತೆ, ನಿಮ್ಮ ಜ್ಞಾನ ಜಾಸ್ತಿ ಆಗ್ತಾ ಆಗ್ತಾ ಹೋಗುತ್ತೆ. ಇದೊಂದು ಮಾತ್ರ ವಿದ್ಯೆ ಮಾತ್ರ ನೀವು ಹೊರಗೆ ಹಾಕಿದಷ್ಟು ತುಂಬಿಕೊಳ್ಳುವಂಥದ್ದು. ಬೇರೆ ಸಂಪತ್ತುಗಳೆಲ್ಲ ಖಾಲಿ ಆಗೋಗ್ಬಿಡ್ತವೆ, ಹೊರಗೆ ಹಾಕ್ದಂಗೆಲ್ಲ ಖಾಲಿ ಆಗ್ತವೆ. ಆದರೆ ವಿದ್ಯೆ ಇದೆಯಲ್ಲ, ಅದು ನೀವು ಎಷ್ಟೆಷ್ಟು ಹೊರಗೆ ಹಾಕ್ತಿರೋ, ಎಷ್ಟೆಷ್ಟು ಇನ್ನೊಬ್ರಿಗೆ ದಾನ ಮಾಡ್ತಿರೋ, ಅಷ್ಟಷ್ಟು ನಿಮಗೆ ವಾಪಸ್ಸು ಒಳಗೆ ಬಂದು ಸೇರಿಕೊಳ್ಳುತ್ತೆ. ಇದೊಂದು ಅಪೂರ್ವವಾದಂಥ ಒಂದು ಶಕ್ತಿ ಈ ವಿದ್ಯೆಗಿದೆ. ಹಾಗಾಗಿ ನೀವೇನು ಮಾಡಬೇಕು, ಸಾಧ್ಯ ಆದರೆ ನಿಮ್ಮ ಸಮವಯಸ್ಕರಿಗೆ ಅಥವಾ ನಿಮಗಿಂತ ಚಿಕ್ಕವರಿಗೆ, ನಿಮಗಿಂತ ದೊಡ್ಡವರು ಯಾರಾದರೂ ಕೂಡ ಕೇಳಿದರೆ ನಿಮಗೆ ಗೊತ್ತಿರೋ ವಿದ್ಯೆಯನ್ನು ತಪ್ಪದೆ ಪ್ರಾಮಾಣಿಕವಾಗಿ ಹೇಳ್ಕೊಡ್ಬೇಕು. ಹೇಳ್ಕೊಟ್ರೆ ಖಂಡಿತವಾಗೂ ನಿಮ್ಮ ದಾನ ಕಡಿಮೆ ಆಗಲ್ಲ, ಅದರ ಬದಲಾಗಿ ದುಪ್ಪಟ್ಟಾಗುತ್ತೆ, 100 ಮಡಿ ಆಗುತ್ತೆ ಅನ್ನೋಂಥದ್ದು. ಇಸಿ ಕಾರಣ ಉನ್ಹೋನೆ, ಇದೇ ಕಾರಣದಿಂದಾಗಿ ಉನ್ಹೋನೆ ಅವರು ಅಪ್ನೆ ಕಾಲೇಜ್ ಮೇ, ತಮ್ಮ ಕಾಲೇಜ್ನಲ್ಲಿ ಏಕ ವ್ಯಾಖ್ಯಾನ ಸಮಿತಿ ಬನಾಯಿತಿ. ತಮ್ಮ ಕಾಲೇಜ್ನಲ್ಲಿ ಓದ್ಬೇಕಾದ್ರೆ ಒಂದು ವ್ಯಾಖ್ಯಾನ ಸಮಿತಿಯನ್ನೇ ಮಾಡ್ಕೊಂಡಿದ್ರಂತ. ಸಮಿತಿ ಅಂದ್ರೆ ಒಂದು ಹುಡುಗರೆಲ್ಲ ಸೇರ್ಕೊಂಡು ಒಂದು ಕಮಿಟಿ ಮಾಡ್ಕೊಂಡಿದ್ರು. ಅಲ್ಲಿ ಆ ಕಮಿಟಿಯನ್ನು ಮಾಡ್ಕೊಂಡು ಹಂಚ್ಕೊಂಡಿದ್ರು. ಏನು ಮಾಡೋದು, ಅದಕ್ಕೆ ಅವ್ರು ಪ್ರತಿಯೋಗಿತಾ ಅಂಕ ಆಯೋಜನೆ ಬಿ ಕಿಯಾತ. ಅದ್ರ ಮುಖಾನ ಕೈ ಅನೇಕ, ಕೋಯಿ ಬೇರೆ ಕೈ ಬೇರೆ, ಕೈ ಅನೇಕ, ಕೋಯಿ ಯಾವುದಾದರೂ, ಕೈ ಪ್ರತಿಯೋಗಿತಾ ಅಂಕ, ಪ್ರತಿಯೋಗಿತಾ ಅಂದ್ರೆ ಕಾಂಪಿಟೇಷನ್, ಸ್ಪರ್ಧೆಗಳನ್ನ ಆಯೋಜನ್ ಬಿ ಕಿಯಾತ. ಆಯೋಜನೆ ಅಂದ್ರೆ ವ್ಯವಸ್ಥೆಯನ್ನು ಕೂಡ ಗೊಳಿಸಿದ್ರು ಇವರು. ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ್ಲೇ ಇಂಥದ್ದೊಂದು ಸಮಿತಿ ಮಾಡ್ಕೊಂಡು ಪಕ್ಕದ ಕಾಲೇಜಿಗೆ ಹೋಗಿ, ನೋಡಿ ನಾವು ಇಂಥದ್ದೊಂದು ಟಾಪಿಕ್ ಇಟ್ಟಿದ್ದೀವಿ, ನಿಮ್ಮ ಕಾಲೇಜಿಂದ ಯಾರಾದರೂ ಬರೋದ್ರೆ ಬಂದು ಮಾತಾಡ್ರಿ, ಚರ್ಚಾ ಸ್ಪರ್ಧೆನಲ್ಲಿ ಈ ವಿಚಾರದಲ್ಲಿ ಭಾಗವಹಿಸ್ರಿ ಅಂತ ಸುತ್ತಮುತ್ತ ಕಾಲೇಜುಗಳನ್ನ ಕರೆಸಿ ಅವರು ತಮ್ಮ ವಿಚಾರಗಳನ್ನು ಆದಾನ ಪ್ರದಾನ ಮಾಡ್ಕೊಳ್ತಿದ್ರು. ಆವಾಗ ಸಾಮಾನ್ಯವಾಗಿ ಏನಾಗ್ತಿದ್ರು, ಅಲ್ಲಿನ ಬುದ್ಧಿವಂತ ಹುಡುಗರೇ ಬರ್ತಾ ಇದ್ರು. ಆ ಬುದ್ಧಿವಂತಿಕೆಯನ್ನು ಇವರು ತಿಳ್ಕೊಳ್ತಾ ಇದ್ರು, ತಮ್ಮ ಶಾಲೆಯ ಬುದ್ಧಿವಂತಿಕೆಯನ್ನು ಅವರಿಗೆ ಹಂಚ್ತಾ ಇದ್ರು. ಹೀಗೆ ಆದಾನ ಪ್ರದಾನ ಕರ್ನೆ ಕಾ ಕಾಮ್ ಕರ್ತೆ थे. ಪಾಶ್ಚಾತ್ಯ ವಿಜ್ಞಾನ ತಥಾ ದರ್ಶನ್ ಕಾ ಭಿ ಉನ್ಹೋನೆ ಅಧ್ಯಯನ ಕಿಯಾ. ಅಷ್ಟೇ ಅಲ್ಲ, ಪಾಶ್ಚಾತ್ಯ ವಿಜ್ಞಾನ ಮತ್ತು ದರ್ಶನ, ಬರೀ ಕೇವಲ ಭಾರತೀಯ ಸಂಸ್ಕೃತಿ, ಆಚಾರ ವಿಚಾರ, ಪರಂಪರೆ ಅವುಗಳನ್ನಷ್ಟೇ ಕರೀಲಿಲ್ಲ ಇವರು. ಪಾಶ್ಚಾತ್ಯ ಅಂತಂದ್ರೆ ಈ ಪಾಶ್ಚಾತ್ಯ ಮತ್ತು ಪೌರಾತ್ಯ ಅಂತ ಶಬ್ದಗಳನ್ನು ಕೇಳಿರ್ಬೇಕು. ಕನ್ನಡದಲ್ಲೂ ಕೂಡ ಹಿಂಗೆ ಬಳಸ್ತೀವಿ ನಾವು. ಪಾಶ್ಚಾತ್ಯ ಅಂದ್ರೆ ಪಶ್ಚಿಮದ ಕಡೆಗೆ ಇರುವಂತ ದೇಶಗಳು, ಪೌರಾತ್ಯ ಅಂತ ಹೇಳಿದ್ರೆ ಪೂರ್ವದ ಕಡೆಗೆ ಇರುವಂತ ದೇಶಗಳು. ಯಾವುವು ಪಾಶ್ಚಾತ್ಯ ದೇಶಗಳು ಅಂದ್ರೆ ಇಂಗ್ಲೆಂಡ್, ಅಮೆರಿಕ ಇವು ಬರ್ತಾವಲ್ಲ, ಇವನು ಪಾಶ್ಚಾತ್ಯ ರಾಷ್ಟ್ರಗಳು ಅಂತ ಕರಿತೀವಿ. ಪೌರಾತ್ಯ ರಾಷ್ಟ್ರಗಳು ಅಂದ್ರೆ ಪೂರ್ವ ಅಂದ್ರೆ ಯಾವುದು, ಸೂರ್ಯ ಹುಟ್ಟುವಂಥದ್ದು, ಯಾವುದು ಸೂರ್ಯೋದಯ ನಾಡು ಅಂತ ಯಾವ್ದನ್ನು ಕರಿತೀವಿ ನಾವು, ಜಪಾನ್ ಅನ್ನು ಕರಿತೀವಲ್ಲ, ಆ ಭಾಗವನ್ನು ನಾವು ಪೌರಾತ್ಯ ರಾಷ್ಟ್ರಗಳು ಅಂತ ಕರಿತೀವಿ. ಈ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ವಿಜ್ಞಾನ ಮತ್ತು ಅವುಗಳಿಗೆ ಹೆಚ್ಚಿನ ಆದ್ಯತೆ ಇತ್ತು, ಮುಂದುವರೆದಿದ್ದವರು. ಹಾಗಾಗಿ ಅವುಗಳನ್ನೂ ಕೂಡ ದರ್ಶನ, ಅವರ ತತ್ವ ಏನ್ ಹೇಳ್ತತೆ, ಅವರ ತಿಳುವಳಿಕೆ ಏನ್ ಹೇಳ್ತತೆ ಅನ್ನೋದನ್ನು ಕೂಡ ಉನ್ಹೋನೆ ಅಧ್ಯಯನ ಕಿಯಾತ, ಇವರು ಅಧ್ಯಯನವನ್ನು ಮಾಡಿದ್ರು. ಮಕ್ಕಳೇ, ಆವಾಗಲೇ ನಿಮಗೆ ಗೊತ್ತಾಗೋದು. ಉದಾಹರಣೆಗೆ ಕನ್ನಡ ಭಾಷೆಯ ಮಹತ್ವ ನಿಮಗೆ ಗೊತ್ತಾಗಬೇಕು ಅಂದರೆ ನೀವು ಕನಿಷ್ಠ ಒಂದು 3-4 ಭಾಷೆಗಳನ್ನು ಕಲಿಬೇಕು. ಇಂಗ್ಲೀಷೋ, ಹಿಂದಿನೋ, ಸಂಸ್ಕೃತನೋ, ಇನ್ಯಾವುದಾದ್ರೂ ಭಾಷೆಯನ್ನು ಕಲೀರಿ. ಆವಾಗ ನೋಡಿ ನಿಮಗೆ ಕನ್ನಡದ ಮಹಿಮೆ ಏನಂತ ಗೊತ್ತಾಗುತ್ತೆ. ಇಲ್ಲದ್ರೆ ಗೊತ್ತಾಗೋದಿಲ್ಲ ನಮಗೆ. ಆ ಕಾರಣಕ್ಕಾದ್ರೂ ನಾವು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಎಷ್ಟು ಶ್ರೇಷ್ಠ ಅಂತ ನಾವು ತಿಳ್ಕೊಬೇಕಾದ್ರೆ ಬೇರೆ ಪರಂಪರೆ, ಬೇರೆ ಸಂಸ್ಕೃತಿಯನ್ನು ನಾವು ಓದಬೇಕು. ಬೇರೆ ಧರ್ಮವನ್ನು ಕೂಡ ನಾವು ಅಧ್ಯಯನ ಮಾಡಬೇಕು. ಯಾವ ಧರ್ಮವೂ ಕೂಡ ಕೆಟ್ಟದ್ದನ್ನು ಹೇಳಿಲ್ಲ. ದಯವಿಲ್ಲದ ಧರ್ಮ ಅದಾವು ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ ಅಂತ ಬಸವಣ್ಣವ್ರು ಹೇಳ್ತಾರಲ್ಲ. ಎಲ್ಲ ಧರ್ಮಗಳು ಹೇಳೋದು ಮಾನವನ ಒಳಿತನ್ನೇ. ಆದರೆ ಅದರ ಅನುಯಾಯಿಗಳು ಅದನ್ನು ತಮ್ಮ ಮೂಗಿನ ನೇರಕ್ಕೆ ಗ್ರಹಿಸ್ಕೊಂಡು ಕೆಲವು ಸಾರಿ ಒಮ್ಮೊಮ್ಮೆ ಅನಾಹುತಗಳನ್ನು ಮಾಡೋದುಂಟು. ಆದರೆ ನಿಜವಾದ ವ್ಯಕ್ತಿತ್ವ ಉಳ್ಳಂಥವನು ಅವೆಲ್ಲವನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದರೆ ಗೊತ್ತಾಗುತ್ತೆ, ಯಾವ ಧರ್ಮ ಮೇಲೂ ಅಲ್ಲ, ಯಾವುದು ಕೀಳು ಅಲ್ಲ, ಎಲ್ಲವೂ ಹೇಳೋದು ಕೂಡ ಮಾನವನ ಒಳಿತನ್ನೇ ಅಥವಾ ಮಾನವೀಯತೆಯನ್ನೇ ಎತ್ತಿ ಹೇಳೋದು. ಈ ಕಾರಣಕ್ಕೆ ಸ್ವಾಮಿ ವಿವೇಕಾನಂದ ಅವರು ಪಾಶ್ಚಾತ್ಯ ವಿಜ್ಞಾನ ಮತ್ತು ದರ್ಶನವನ್ನು ಕೂಡ ಉನ್ಹೋನೆ ಅಧ್ಯಯನ ಕಿಯಾತ. ನೋಡಿ, ಅಲ್ಲಿ ಚಿತ್ರಗಳಿದೆಯಲ್ಲ, ಅಲ್ಲಿ ಆ ಕಡೆ ಒಂದು ಡಿಬೇಟ್ ಅಂದರೆ ಸ್ಪರ್ಧೆ, ಆ ಸ್ಪರ್ಧೆಯನ್ನು ಮಾಡುವಂಥ ಒಂದು ಚಿತ್ರ ಇದೆ. ಇದು ವಿಜ್ಞಾನ, ಆಧುನಿಕ ವಿಜ್ಞಾನದ ಚಿತ್ರ. ಅಲ್ಲಿ ಇಡೀ ಜಗತ್ತಿನಾದ್ಯಂತ ಯಾವ್ಯಾವೆಲ್ಲ ವಿಜ್ಞಾನಗಳು ಮುಂದುವರೆದಿದ್ದಾವೆ, ಆ ಬಲ್ಪ್ ಇರ್ಬೋದು, ಒಂದು ಬೆಳಕಿನ ಸಂಕೇತ ಕಂಡುಹಿಡಿದಿರೋದು, ರಾಕೆಟ್ ಇರ್ಬೋದು, ಮುಂತಾದವು, ಪರಮಾಣುವಿನ ಸೂತ್ರ ಸೂಕ್ಷ್ಮವಾಗಿ ನಾವು ಗಮನಿಸ್ಬೋದು, ರಾಸಾಯನಿಕ ಪ್ರಕ್ರಿಯೆಗಳು ನಡೆಯುವಂಥವು, ಅಯಸ್ಕಾಂತೀಯ ಪ್ರಕ್ರಿಯೆಗಳು ನಡೆಯುವಂಥವು, ಇಡೀ ಜಗತ್ತಿನ ವಿಜ್ಞಾನವನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಸ್ವಾಮಿ ವಿವೇಕಾನಂದ ಅವರು ಮಾಡ್ತಾರೆ. ಈ ಕಡೆ ಒಂದು ಪ್ರತಿಯೋಗಿತಾ ಸ್ಪರ್ಧೆ, ನೀವೆಲ್ಲ ಮಕ್ಕಳು ಭಾಗವಹಿಸಿರ್ಬೇಕು. ಕೆಲವರಾದರೂ ಕೂಡ ಶಾಲೆಯಲ್ಲಿ ಡಿಬೇಟ್ ಅಂತ ಇಡ್ತಾರೆ, ಚರ್ಚಾ ಸ್ಪರ್ಧೆ ಅಂತ ಇಡ್ತಾರೆ. ಅಂದರೆ ಒಂದು ವಿಷಯವನ್ನು ಕುರಿತು ಪರ ಮತ್ತು ವಿರೋಧವಾಗಿ ಚರ್ಚೆಯನ್ನು ಮಾಡುವಂಥದ್ದು. ಪರವಾಗಿರುವಂಥವರು ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಸಮರ್ಥನೆಗಳನ್ನು ಮಾಡ್ಕೊಳ್ಳುವಂಥದ್ದು, ವಿರೋಧವಾಗಿರುವಂಥದ್ದು ಹೇಗೆ ಅವು ಪೂರಕ ಅಲ್ಲ ಅನ್ನೋದನ್ನು ಮಾಡಿಕೊಳ್ಳುವಂಥದ್ದು. ಒಂದು ಬಾಲ್ಯಕಾಲದಲ್ಲಿ ನಿಮಗೆ
ಬೇಕದು. ಅದರಲ್ಲಿ ನೀವು ಸೋತರೆ ಗೆದ್ರಿ ಅನ್ನೋದು ಮುಖ್ಯ ಅಲ್ಲ, ಅದರಲ್ಲಿ ಭಾಗವಹಿಸ್ಬೇಕು ನೀವು. ಅದರಿಂದ ಏನಾಗುತ್ತಪ್ಪ ಅಂದರೆ ಒಂದು ವಿಷಯವನ್ನು ಸೂಕ್ಷ್ಮವಾಗಿ ಹೇಗೆ ಗ್ರಹಿಸಬೇಕು, ಗ್ರಹಿಸಿದ್ದನ್ನು ಹೇಗೆ ನೆನಪಿಟ್ಕೊಳ್ಬೇಕು ಅಥವಾ ಇನ್ನೊಬ್ಬರ ಮುಂದೆ ಮಂಡಿಸಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ಇದು ಬಹಳ ಮುಖ್ಯ ಅಂತ ನೀವು ಗೋಷ್ಠಿಗಳಿರ್ಬೋದು, ಸ್ಪರ್ಧೆಗಳಿರ್ಬೋದು, ಅಥವಾ ಬರವಣಿಗೆ ಪ್ರಬಂಧ ಸ್ಪರ್ಧೆ ಇರ್ಬೋದು, ಅವುಗಳಲ್ಲಿ ನೀವು ಭಾಗವಹಿಸಬೇಕು. ಭಾಗವಹಿಸಿದರೆ ನಿಮ್ಮ ಓದಿಗೆ ಅಡ್ಡಿ ಆಗಲ್ಲ, ಬದಲಿಯಾಗಿ ಅದು ನಿಮ್ಮ ಓದಿಗೆ ಪೂರಕ ಆಗುತ್ತೆ. ಹಾಗಾಗಿ ಎಷ್ಟೆಷ್ಟೆಲ್ಲ ಇಂಥ ಪ್ರತಿಯೋಗಿತಾವು ಸ್ಪರ್ಧೆಗಳು ನಡೀತಾವೋ ಅವುಗಳಲ್ಲಿ ನೀವು ಭಾಗವಹಿಸೋದನ್ನು ಸ್ವಯಂ ಪ್ರೇರಿತರಾಗಿ ಒತ್ತಾಯದಿಂದ ಅಲ್ಲ, ಭಾಗವಹಿಸೋದನ್ನು ಕಲಿಬೇಕು. ಬಹುಮಾನ ಮುಖ್ಯ ಅಲ್ಲ, ಭಾಗವಹಿಸೋದೇ ಬಹಳ ಮುಖ್ಯ. ಇದನ್ನು ನಾವು ಸ್ವಾಮಿ ವಿವೇಕಾನಂದ ಅವರ ಬದುಕಿನಿಂದ ನಾವು ಗಮನಿಸ್ಬೋದು, ತಿಳ್ಕೊಬೋದು. ಇಷ್ಟಾದಮೇಲೆ ಮುಂದುವರೆದು ನೋಡೋಣ ನಾವು. किशोरावस्था से ही नरेंद्र दार्शनिक एवं धार्मिक विचारों में तल्लीन रहते थे. ನೋಡಿ, ಕಿಶೋರಾವಸ್ಥಾ ಅಂದರೆ ಕಿಶೋರ ಅಂತ ಕರಿತೀವಿ ನಾವು. ಅಂದರೆ ಬಾಲ್ಯಾವಸ್ಥೆ. ಸಾಮಾನ್ಯವಾಗಿ 14 ವರ್ಷಗಳಿಂದ ಕೆಳಗಿರೋರನ್ನೇ ಕಿಶೋರಿ ಅಂತ ಕರಿತೀವಿ. ಅಂದರೆ ಸಾಮಾನ್ಯವಾಗಿ ಹೈಸ್ಕೂಲ್ ಹಂತಕ್ಕಿಂತ ಅಥವಾ ಪ್ರೈಮರಿ ಹಂತದಲ್ಲಿನ ಕೂಡ ಹಂತದಲ್ಲಿಯೇ ಸ್ವಾಮಿ ವಿವೇಕಾನಂದ ನರೇಂದ್ರ ಅವರಿಗೆ ದಾರ್ಶನಿಕ ಏವಂ ಧಾರ್ಮಿಕ ವಿಚಾರೊಮ್ಮೆ, ದಾರ್ಶನಿಕ ಮತ್ತು ಧಾರ್ಮಿಕ ವಿಚಾರಗಳಲ್ಲಿ ತಲ್ಲೀನರಾಗಿರುತ್ತಿದ್ದರು, ಆಸಕ್ತಿಯನ್ನು ಹೊಂದುತ್ತಿದ್ದರು ಅಂತ. ಸಾಮಾನ್ಯವಾಗಿ ಮಕ್ಕಳಾದಂಥವ್ರಿಗೆ ಇವೆಲ್ಲ ಕಡಿಮೆ, ಇವನ್ನ ಗಮನಿಸೋದು ಕಡಿಮೆ. ಆದರೆ ಸ್ವಾಮಿ ವಿವೇಕಾನಂದ ಅವರು ಎಷ್ಟರ ಮಟ್ಟಿಗೆ ಅವರು ತಲ್ಲೀನರಾಗಿರ್ತಪ್ಪ ಅಂತ ಹೇಳಿದರೆ ಒಂದು ಘಟನೆ ನೆನಪಾಗುತ್ತೆ. ಒಮ್ಮೆ ಅವರು ಈ ಮಕ್ಕಳ ಆಟ ಆಡ್ತಿರ್ಬೇಕಾದ್ರೆ ಎಲ್ಲರೂ ಸ್ನೇಹಿತರು ಸೇರ್ಕೊಂಡು ಆಡ್ತಾ ಇದ್ರು. ಇವರು ಯಾವ ಆಟ ಆಡ್ತಿದ್ರಪ್ಪ ಅಂದರೆ ನಾನು ತಪಾಸ್ ಮಾಡ್ತೀನಿ ಅಂತ ಸುಮ್ಮನೆ ಕಣ್ಣು ಮುಚ್ಕೊಂಡು ಮರದ ಕೆಳಗಡೆ ಧ್ಯಾನ ಮಾಡ್ತಾ ಇದ್ರಂತೆ. ಹಾಗೆ ಮಾಡುವಾಗ ಅಲ್ಲೊಂದು ಹಾವು ಬಂತು ಅಂತ. ಆ ಹುಡುಗರೆಲ್ಲ ಬೆಚ್ಚಿಬಿದ್ದು ಹಾವು 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 ಅಂತ ಓಡೋದ್ರು. ಆದರೆ ನರೇಂದ್ರ ಮಾತ್ರ ಮೈ ಮರೆತು ಅಲ್ಲೇ ಕುಂತಿದ್ದ. ಹಾವು ಇವರ ಪಕ್ಕದಲ್ಲಿ ಹೋದ್ರು ಕೂಡ ಇವನು ಕಣ್ತಿರ್ಲಿಲ್ಲ, ಎಚ್ಚರ ಆಗಲಿಲ್ಲ. ಆಮೇಲೆ ಹುಡುಗರು ಬಂದು ಹಾವು ಹೋದ್ಮೇಲೆ ಅಲ್ಲಾಡಿಸಿ ಅವನನ್ನು ಎಬ್ಬರಿಸಿದಾಗ ಕೇಳಿದ್ರು, ಏನಾಯ್ತಂತೆ, ಏನಾಯ್ತು, ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ರಿ ಅಂದಾಗ ಅವರಿಗೆ ಅರಿವೇ ಇರಲಿಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ಅವರು ತಲ್ಲೀನತೆಯನ್ನು, ತಾದಾತ್ಮ್ಯತೆಯನ್ನು ಹೊಂದುವಂಥ ಪ್ರಯತ್ನವನ್ನು ಆ ಚಿಕ್ಕ ವಯಸ್ಸಿನಲ್ಲೇ ಮಾಡಿದ್ರು ಅಂತ. ಅಂದರೆ ಆಧ್ಯಾತ್ಮಿಕತೆ ಅಂದರೆ ಒಂದು ತಲ್ಲೀನತೆ, ಒಂದು ವಿಷಯವನ್ನು ಕುರಿತಂಥ ಆಳ ಅಧ್ಯಯನ. ಅದನ್ನೇ ನಾವು ಆಧ್ಯಾತ್ಮಿಕತೆ, ತತ್ವಜ್ಞಾನ ಅಂತ ನಾವು ತಪಸ್ಸು ಅಂತ ನಾವೇನು ಕರಿತೀವಲ್ಲ, ಹಾಗೆ ಅದನ್ನು ಆಗಲೇ ಅವರು ಸಿದ್ಧಿಸ್ಕೊಳ್ಳುವಂಥ ಪ್ರಯತ್ನವನ್ನು ಬಾಲ್ಯದಲ್ಲೇ ಮಾಡಿದ್ರು ಅಂತ. ಹೀಗಿರಬೇಕಾದ್ರೆ ಏಕ್ ದಿನ ನರೇಂದ್ರ ರಾಮಕೃಷ್ಣ ಪರಮಹಂಸಕ್ಕೆ ಪಾಸ್ ಪಹುಂಚೆ. ಒಂದು ದಿನ ನರೇಂದ್ರ ರಾಮಕೃಷ್ಣ ಪರಮಹಂಸರ ಬಳಿದರು. ಇಲ್ಲೊಂದು ಸಣ್ಣ ಘಟನೆಯನ್ನು ಹೇಳಬೇಕು ನಿಮಗೆ. ಹೀಗೆ ಈ ದರ್ಶನ ಮತ್ತು ಧಾರ್ಮಿಕ ವಿಚಾರಗಳಿಂದ ಪ್ರಭಾವಿತರಾದಂಥ ವಿವೇಕಾನಂದರಿಗೆ, ನರೇಂದ್ರ ಅವರಿಗೆ ಒಂದು ಪ್ರಶ್ನೆ ಯಾವಾಗಲೂ ಕಾಡಿಸ್ತಾ ಇತ್ತು. ಏನದು? ದೇವರು ಇದ್ದಾನೆ, ಇದ್ರೆ ಎಲ್ಲಿದ್ದಾನೆ, ಹೇಗಿದ್ದಾನೆ, ಅದನ್ನು ನೀವೇನಾದರೂ ನೋಡಿದ್ದೀರಾ ಅಂತ. ಶಿಕ್ಷಕರನ್ನೆಲ್ಲ ಇದೇ ಪ್ರಶ್ನೆ. ಯಾರಾದರೂ ಒಂದು ಸ್ವಲ್ಪ ಸಾಧು ಸನ್ಯಾಸಿಗಳು ಅಥವಾ ಹಿರಿಯರು ಅಂತ ಏನಾರ ಕಂಡ್ರು ಅಂದರೆ ಅವ್ರಿಗೆ ಈ 3-4 ಪ್ರಶ್ನೆಗಳನ್ನು ಕೇಳ್ತಾ ಇದ್ದ. ಆದರೆ ಯಾರಿಂದಲೂ ಕೂಡ ಸಮರ್ಪಕವಾದ ಉತ್ತರ ದೊರೆಯಲಿಲ್ಲ. ದೇವರಿದ್ದಾನೆ ಅಂತ ಕೆಲವರು ಹೇಳೋರು, ಅಂತ ಹೇಳಿದರೆ ಹೇಗಿದ್ದಾನೆ ಮುಂದಿನ ಪ್ರಶ್ನೆ, ಹೀಗಿದ್ದಾನೆ ಅಂದರೆ ಎಲ್ಲಿದ್ದಾನೆ, ಹಿಂಗಿದ್ದಾನೆ ಅಲ್ಲಿದ್ದಾನೆ ಅಂದರೆ ನೀವು ನೋಡಿದ್ದೀರಾ, ಇಲ್ಲ ಉತ್ತರ. ಅಲ್ಲಿಗೆ ಅವನಿಗೆ ಅಸಮರ್ಪಕ ಉತ್ತರ ಆಗ್ತಿತ್ತು. ಆಗ ಅವನು ಅವ್ರ ಮೇಲಿನ ವಿಶ್ವಾಸವನ್ನ, ಪ್ರೀತಿಯನ್ನು ಕಳ್ಕೊಳ್ತಾ ಇದ್ದ. ಹೀಗೆ ಶಿಕ್ಷಕರನ್ನೆಲ್ಲ ಕೇಳುವಂಥ ಒಂದು ಜಿಜ್ಞಾಸು ಆಗಿದ್ದ. ಇಂಥ ಹೊತ್ತಿನಲ್ಲೇ ಇವರಿಗೆ ಪರಮಹಂಸರ ಒಂದು ಸುದ್ದಿ ಬರುತ್ತೆ. ರಾಮಕೃಷ್ಣ ಪರಮಹಂಸ ಅಂತ ಇದ್ದಾರೆ, ಬೇಲೂರು ಮಠದ ಅಂದರೆ ಕೋಲ್ಕತ್ತಾದಲ್ಲಿರುವಂಥ ಕಾಳಿ ಮಾತೆ ದೇವಸ್ಥಾನದ ಪೂಜಾರಿಯವರು. ಅವರು ಬಹಳ ಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ಇವ್ರ ಬಗ್ಗೆ, ದೇವ್ರ ಬಗ್ಗೆ, ಇದ್ರ ಬಗ್ಗೆ ಬಹಳವಾದ ಆಳವಾದ ಜ್ಞಾನವಿದೆ, ಅವ್ರು ನಿನಗೆ ಸರಿಯಾದ ಉತ್ತರವನ್ನು ಹೇಳಬಲ್ಲರು ಅಂತ ಯಾರೋ ಹೇಳಿದಾಗ ಇವ್ರು ಏನು ಮಾಡ್ತಾರೆ, ಒಂದಿನ ನರೇಂದ್ರ ರಾಮಕೃಷ್ಣ ಪರಮಹಂಸಕ್ಕೆ ಪಾಸ್ ಪಹುಂಚೆ. ಇವರೇ ಅವ್ರ ಹತ್ರ ಹೋಗ್ತಾರೆ, ಬಳಿಗೆ ಹೋಗ್ತಾರೆ. ಅವ್ರ ಅಪ್ಪನಿ ಜಿಜ್ಞಾಸ ಅವನೇ ಕಹಸುನಾಯಿ, ತನ್ನ ಜಿಜ್ಞಾಸೆ ಅಂದರೆ ತಿಳಿದುಕೊಳ್ಳಬೇಕೆನ್ನುವ ಹಂಬಲ ಇತ್ತಲ್ಲ, ಅದನ್ನು ಕಹಸುನಾಯಿ ಹೇಳಿದರು. ಅಂದರೆ ಇದೇ ಪ್ರಶ್ನೆಗಳನ್ನು ಮತ್ತೆ ಅವ್ರ ಮುಂದೆ ಕೇಳ್ತಾರೆ. ಅಲ್ಲೊಂದು ಸಣ್ಣ ಘಟನೆಯನ್ನು ನಾವು ಪುಸ್ತಕದಲ್ಲಿ ಓದಿದಾಗ ಗಮನಿಸ್ಬೋದು. ಹೀಗೆ ಸ್ವಾಮಿ ನರೇಂದ್ರ ಅಲ್ಲಿಗೆ ಹೋದಾಗ ಅದೇನು ದೈವಾನುಗ್ರಹವೋ ಏನೋ, ಇವರಿನ್ನೂ ಅಲ್ಲಿಗೆ ಹೋಗ್ತಿದ್ದಂಗ್ಲೇ ಪರಮಹಂಸರು ಬಾಚುನನ್ನು ಬಂದು ತಬ್ಕೊಂಡ್ಬಿಡ್ತಾರಂತೆ. ತಬ್ಕೊಂಡು ಅಯ್ಯೋ 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 ಎಷ್ಟು ದಿನದಿಂದ ಕಾಯ್ತಿದ್ದೆ, ನೀನು ಯಾಕೆ ಇಷ್ಟು ದಿವಸ ಬರಲಿಲ್ಲ, ನೀನು ಬಾಯಿಲಿ ಅಂತ ಕರ್ಕೊಂಡು ಕುಂದಿರಿಸಿ ಅವರಿಗೆ ಆ ಸ್ವೀಟು ಹಂಗೆ ಬಾಯಾಗಿ ತುರುಕ್ತಾರೆ. ತಿನ್ನು ನೀನು ಅಂತೇಳಿ ತುರುಕ್ತಾರೆ ಅಂತ. ಇವರಿಗೆ
ನರೇಂದ್ರನಿಗೆ ಒಂಥರ ಆಶ್ಚರ್ಯ ಆಗುತ್ತೆ. ಇನ್ನು ಯಾರ ಹುಚ್ಚ ಇರಬೇಕು, ನೋಡೋಕ್ಕೂ ಕೂಡ ಫಕೀರನ ಥರ ಕಾಣ್ತಾನೆ, ನಾನು ತಪ್ಪಾಗಿರೋ ಥರ ಬಂದ್ಬಿಟ್ಟು ನಾನು ಇವ್ನಿಂದ ನೋಡೇ ಇಲ್ಲ, ನೀನು ಇಷ್ಟು ಯಾಕೆ ಬರಲಿಲ್ಲ ಅಂತ ಕೇಳ್ತಾರೆ. ನಿನಗಾಗಿ ಕಾಯ್ತಿದ್ದೆ ಅಂತ ಹೇಳಿದಾರಲ್ಲ ಅಂತ ಅವನಿಗೆ ಬಹಳ ಒಂಥರ ವಿಚಿತ್ರ ಅನಿಸುತ್ತೆ ಬಾಲಕನಿಗೆ. ಆಮೇಲೆ ಗೊತ್ತಾಗುತ್ತೆ ಅವರ ಗುಣ ಸ್ವಭಾವ ಪರಿಚಯಗಳು. ಇವರು ಕೇಳಿದ್ದಕ್ಕೆ ಸಮರ್ಥವಾದ ಉತ್ತರವನ್ನು ಪರಮಹಂಸರು ಕೊಡ್ತಾರೆ. ಹಾಗಾಗಿ ರಾಮಕೃಷ್ಣ ಪರಮಹಂಸನೇ ನರೇಂದ್ರ को अपना ಶಿಷ್ಯ ಸ್ವೀಕಾರ किया. ಈ ರಾಮಕೃಷ್ಣ ಪರಮಹಂಸರು ಇವ್ರನ್ನೇ ಹುಡುಕ್ತಾ ಇದ್ರು, ವಿವೇಕಾನಂದ ಅವರು ಅವ್ರನ್ನೇ ಹುಡುಕ್ತಾ ಇದ್ರು. ನೋಡಿ ಮಕ್ಕಳೇ, ಬಹಳ ಅಪರೂಪ ಸನ್ನಿವೇಶಗಳು. ಅಂದರೆ ಗುರುವಿಗೆ ತಕ್ಕ ಶಿಷ್ಯ ಸಿಕ್ಕೋದು ಬಹಳ ಕಡಿಮೆ, ಹಾಗೆ ಒಬ್ಬ ಶಿಷ್ಯನಿಗೆ ತಕ್ಕ ಗುರುವು ಸಿಕ್ಕೋದು ಕಡಿಮೆ. ಇವೆರಡರ ಸಂಯೋಗ ಆಗೋದು ಕೆಲವು ವ್ಯಕ್ತಿಗಳ ಜೀವನದಲ್ಲಿ. ಕೆಲವು ಹುಡುಗರು ಬಹಳ ತಿಳ್ಕೊಬೇಕು ಅಂತ ಬಯಸಿರ್ತಾರೆ, ಆದರೆ ಅವ್ರಿಗೆ ಯೋಗ್ಯವಾದ ಗುರುಗಳೇ ಸಿಕ್ಕೋದಿಲ್ಲ. ಕೆಲವು ಗುರುಗಳು ಎಲ್ಲವನ್ನೂ ಹೇಳಿಬಿಡಬೇಕು ಅಂತ, ದಾರಿ ಎರಿಬೇಕು ಅಂತ ನಿರ್ಧಾರ ಮಾಡಿರ್ತಾರೆ, ಆದರೆ ಯೋಗ್ಯವಾದ ಒಟ್ಟು ಅಥವಾ ಶಿಷ್ಯನೇ ಸಿಕ್ಕೋದಿಲ್ಲ. ಇವೆರಡು ಮೇಳ ಆಗೋದಿದೆಯಲ್ಲ, ಸಮ್ಮಿಲನಗೊಳ್ಳೋದಿದೆಯಲ್ಲ, ಇದು ಬಹಳ ಅಪರೂಪದ ದೃಶ್ಯ ಅಥವಾ ಘಟನೆ. ಅಂಥ ಘಟನೆ ಇಲ್ಲಿ ಘಟಿಸ್ತದೆ. ಸ್ವಾಮಿ ವಿವೇಕಾನಂದವರಿಗೂ ಪರಮಹಂಸರು ಬೇಕಾಗಿತ್ತು, ಪರಮಹಂಸರಿಗೂ ವಿವೇಕಾನಂದವರೇ ಬೇಕಾಗಿತ್ತು. ಇಬ್ಬರ ಸಮ್ಮಿಲನ ಆಗುತ್ತೆ. ರಾಮಕೃಷ್ಣ ಪರಮಹಂಸನೇ ನರೇಂದ್ರ को अपना ಶಿಷ್ಯ ಸ್ವೀಕಾರ किया. ನರೇಂದ್ರನನ್ನ ತನ್ನ ಶಿಷ್ಯ ಅಂತ ಸ್ವೀಕಾರ ಮಾಡ್ತಾರೆ, ಒಪ್ಕೊಳ್ತಾರೆ. ಇವರು ಒಪ್ಕೊಳ್ತಾರೆ. ನೋಡಿ, ಆ ಕಡೆ ಚಿತ್ರದಲ್ಲಿ ನೀವು ಗಮನಿಸ್ತೀರಿ, ಆ ಕಡೆ ರಾಮಕೃಷ್ಣ ಪರಮಹಂಸರು ಮತ್ತು ಶಾರದಾದೇವಿ ಪಕ್ಕದಲ್ಲಿ ಚಿತ್ರ ಇರುವಂಥದ್ದು ನೀವು ಗಮನಿಸಬೇಕು. ಕಾಳಿಕಾ ಮಾತೆಯನ್ನು ಬಹಳ ಕಾಳಿಕಾ ಮಾತೆಯ ಬಹಳ ದೊಡ್ಡ ಅನುಯಾಯಿಗಳು ರಾಮಕೃಷ್ಣ ಪರಮಹಂಸರು. ಹಾಗೆ ಪತ್ನಿಯವರು ಶಾರದಾದೇವಿ. ಆ ಪತ್ನಿಯನ್ನು ಎಷ್ಟು ಮಟ್ಟಿಗೆ ಇವರು ಗೌರವಿಸ್ತಿದ್ರು ಅಂತ ಹೇಳಿದರೆ, ಪತ್ನಿಯನ್ನೇ ಸ್ವತಃ ಸಾಕ್ಷಾತ್ ಕಾಳಿ ಮಾತೆ ಅಂತ ಭಾವಿಸ್ಕೊಂಡು ಆಕೆಯನ್ನೇ ಅವರು ಪೂಜೆ ಮಾಡ್ತಿದ್ರಂತೆ ಕುಂದಿರಿಸಿ. ಅದೊಂದು ಅಪರೂಪದ ದಾಂಪತ್ಯದ ಒಂದು ಸಂಕೇತ ಅದು. ಇಂತಹ ರಾಮಕೃಷ್ಣ ಪರಮಹಂಸರು ಮತ್ತು ಶಾರದಾದೇವಿಯವರ ಒಂದು ಅನುಗ್ರಹ ಸ್ವಾಮಿ ವಿವೇಕಾನಂದ ಅವರ ಮೇಲೆ ಬೀಳ್ತದೆ. ಅಲ್ಲಿಂದ ಮುಂದಕ್ಕೆ ಅವರ ಜೀವನದಲ್ಲಿ ಪಲ್ಲಟನ ಅಂದರೆ ಒಂದು ತಿರುವು ಸಿಗುತ್ತೆ. ಇದುವರೆಗೂ ಕೇವಲ ಲೌಕಿಕ ಜೀವನವನ್ನು ನೋಡಿದ್ವಿ ನಾವು. ಅವರ ಆಟದಲ್ಲಿ, ಓಟದಲ್ಲಿ, ಸಂಗೀತದಲ್ಲಿ, ಇನ್ಯಾವುದರಲ್ಲೂ ಮುಂದಿದ್ರು ಹಾಗೆಲ್ಲ ಅಂತ ನಾವು ಗಮನಿಸಿದ್ವಿ. ಇನ್ನು ಮುಂದೆ ಆಧ್ಯಾತ್ಮಿಕ ಒಲವು ಅವರಿಗೆ ತಿರುಗಿ ಕೇಳ್ತದೆ. स्वामी परमहंस के जीवन दर्शन से विवेकानंद इतने प्रभावित हुए थे कि उन्होंने अपने गुरु के संदेश का प्रसार करना चाहा. गुरु शिष्यर बांधव्ಯ ಗಟ್ಟಿಗೊಳ್ಳುತ್ತದೆ. ಗುರುವಿನ ಆ ಜ್ಞಾನದ ಎಲ್ಲೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ವಿವೇಕಾನಂದ ಅವರು ಮಾಡ್ತಾರೆ. ಹಾಗಾಗಿ ಸ್ವಾಮಿ ಪರಮಹಂಸರ ಜೀವನದ ದರ್ಶನ ಇದೆಯಲ್ಲ, ವಿವೇಕಾನಂದ ಅವರೇ ಇತನೇ ಪ್ರಭಾವಿತು, ಇಸ್ನೇ ಅಲ್ಲ ಅದು ಇತನೇ ಪ್ರಭಾವಿತು. ಇಷ್ಟೊಂದು ಪ್ರಭಾವಿತಗೊಳ್ತಾರೆ ಯಾರು? ವಿವೇಕಾನಂದ ಅವರು. ಎಷ್ಟಪ್ಪ ಅಂತ ಹೇಳಿದ್ರೆ, ಉನ್ಹೋನೆ ಅಪನೆ ಗುರು ಕೆ ಸಂದೇಶ ಕಾ, ಅವರು ತಮ್ಮ ಗುರುವಿನ ಸಂದೇಶವನ್ನ ಪ್ರಸಾರ ಕರ್ನಾ ಚಾಹ. ಗುರು ಏನು ಹೇಳಿದಾರೋ ಅದೇ ಸಂದೇಶವನ್ನು ಪ್ರಸಾರ ಮಾಡಬೇಕು, ಅದೇ ನನ್ನ ಜೀವನದ ಒಂದು ಧ್ಯೇಯ ಅಂಥೇಳಿ ಅವರು ತೀರ್ಮಾನ ಮಾಡ್ತಾರೆ. ನೋಡಿ, ಅಪರೂಪದ ಒಂದು ದೃಶ್ಯ. ಒಂದು ವಿವೇಕಾನಂದ ಅವರು ಮತ್ತು ರಾಮಕೃಷ್ಣ ಪರಮಹಂಸರ ಎರಡೂ ಚಿತ್ರಗಳನ್ನು ನಾವು ಗಮನಿಸ್ತೀವಿ. ಎಷ್ಟರ ಮಟ್ಟಿಗೆ ರಾಮಕೃಷ್ಣ ಪರಮಹಂಸರು ಅವ್ರ ಮೇಲೆ ಪ್ರಭಾವ ಬೀರಿದ್ರಪ್ಪ ಅಂತ ಹೇಳಿದ್ರೆ, ವಿವೇಕಾನಂದ ತೀರ್ಮಾನ ಮಾಡ್ತಾರೆ, ನಾನು ಇನ್ನು ಮುಂದೇನಾದರೂ ಹೇಳೋದಾದರೆ ನನ್ನ ಗುರು ರಾಮಕೃಷ್ಣ ಪರಮಹಂಸರು ಏನು ತಿಳುವಳಿಕೆಯನ್ನು ಹೇಳಿದರೋ, ನನಗೇನು ಜ್ಞಾನವನ್ನು ನೀಡಿದರೋ ಅದನ್ನೇ ಜಗತ್ತಿಗೆ ನೀಡುವುದು ಅಂತ ಹೇಳಿ ಅವರಲ್ಲಿಂದ ಮುಂದಕ್ಕೆ ಬಯಸ್ತಾರೆ. ಮುಂದಕ್ಕೆ ಅವ್ರ ಜೀವನವನ್ನು ನಡಲಿಕ್ಕೆ ಬಯಸ್ತಾರೆ. जनता को सत्य की राह दिखाने के लिए सितंबर सन 1893 को वे संयुक्त राज्य अमेरिका गए. जनता को सत्य की राह, ಜನರಿಗೆ ಸತ್ಯದ ದಾರಿಯನ್ನು, ರಾಹ ಅಂದರೆ ಮಾರ್ಗ, ಪಥ, ದಾರಿ, ದಿಖಾನೆ ಕೆ ಲಿಯೆ ತೋರಿಸ್ಲಿಕ್ಕಾಗಿ ಸೆಪ್ಟೆಂಬರ್ ತಿಂಗಳು ಕ್ರಿಸ್ತಶಕ 1893 ಅಂದರೆ ಸುಮಾರು ಇಲ್ಲಿಗೆ 125 ವರ್ಷಗಳ ಹಿಂದೆ ವೇ ಸಂಯುಕ್ತ ರಾಜ್ಯ ಅಮೆರಿಕ ಗಯೇ. ಸಂಯುಕ್ತ ರಾಜ್ಯ ಅಮೆರಿಕಾ, ಈಗ ನಾವೇನು ಅಮೆರಿಕ ಅಂತ ಕರಿತೀವಿ, ಅಲ್ಲಿಗೆ ಅವರು ಹೋಗ್ತಾರೆ. ಅವರು ಹೋಗಿದ್ದು ಕೂಡ ಭಾಳ ರೋಚಕವಾದ ಇತಿಹಾಸವೇ. ಅವ್ರ ಹತ್ರ ಆಗ ಹಣ ಇರೋದಿಲ್ಲ ಹೋಗಲಿಕ್ಕೆ, ಅನೇಕರ ಸಹಾಯದಿಂದ ಅವರಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. उस समय वहाँ ಶಿಕಾಗೋ ನಗರ ಮೇ ಸರ್ವಧರ್ಮ ಸಮ್ಮೇಳನ हो रहा था. ಯಾಕಾಗಿ ಹೋದ್ರಪ್ಪ ಅಲ್ಲಿಗೆ ಅಂದರೆ ಅವರು ಉಸ್ ಸಮಯ, ಆ ಸಮಯದಲ್ಲಿ ವಹಾ ಅಲ್ಲಿ, ವಹ ಬೇರೆ, ವಹಾ ಅಲ್ಲಿ, ಯಹಾ ಇಲ್ಲಿ, ವಹಾ ಶಿಕಾಗೋ ಮೇ ಅಮೆರಿಕಾದ
ಚಿಕಾಗೋ ನಗರ ಅಂತ ನಾವೇನು ಕರಿತೀವಿ. ಅಲ್ಲಿ ಸರ್ವಧರ್ಮ ಸಮ್ಮೇಳನ ಹೊರಹಾತ. ಸರ್ವಧರ್ಮ ಅಂದ್ರೆ ವಿಶ್ವದ ಮೊಟ್ಟ ಮೊದಲ ಸರ್ವಧರ್ಮ ಸಮ್ಮೇಳನ ಅಲ್ಲಿ ಆಯೋಜನೆಗೊಂಡಿತ್ತು. ಅದರಲ್ಲಿ ಇವರು ಭಾಗವಹಿಸಬೇಕು ಅನ್ನೋ ಕಾರಣಕ್ಕಾಗಿ ಬಹಳಷ್ಟು ಕಷ್ಟಪಟ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದ್ರೂ ಕೂಡ ಸಮಸ್ಯೆ ಬಗೆಹರಿಯೋದಿಲ್ಲ. ತಕ್ಷಣಕ್ಕೆ ಇವರಿಗೆ ಅನುಮತಿ ಸಿಗೋದಿಲ್ಲ. ಅಲ್ಲಿ ನೀವು ಯಾರಿಂದ ನೀವು ಶಿಫಾರಸನ್ ಪತ್ರ ತಂದಿದ್ದೀರಿ ಅಂತ ಕೇಳ್ತಾರೆ. ಇವ್ರು ಯಾರಿಂದನೂ ಕೂಡ ಇಲ್ಲಿ ತಗೊಂಡೋಗಿರೋದಿಲ್ಲ. ಕೊನೆಗೆ ಅಲ್ಲಿ ಬಹಳ ಕಷ್ಟಪಟ್ಟು ಮಾತನಾಡಲಿಕ್ಕೆ ಒಂದು ಅವಕಾಶವನ್ನು ಇವರು ಗಿಟ್ಟಿಸ್ಕೊಳ್ತಾರೆ. ಆ ಮಾತನಾಡಲಿಕ್ಕೆ ಅವಕಾಶ ಗಿಟ್ಟಿಸ್ಕೊಂಡ್ಮೇಲೆ ಇವರು ಮಾತಾಡಿದ ಮೇಲೆ ದಿನ ಬೆಳಗಾಗೋದ್ರೊಳಗೆ ಜಗದ್ವಿಖ್ಯಾತರಾಗ್ತಾರೆ ಸ್ವಾಮಿ ವಿವೇಕಾನಂದವರು. ಇವರ ವಿದ್ವತ್ತಿನ ಪರಿಚಯ ಆಗ ಜಗತ್ತಿಗೆ ಆಗುತ್ತೆ. ಅದೊಂದು ರೋಚಕವಾದಂತಹ ಅನುಭವ, ಅದೊಂದು ಅವಿಸ್ಮರಣೀಯ ಘಟನೆ. ಆ ಅವಿಸ್ಮರಣೀಯ ಘಟನೆಯನ್ನು ನಾನು ವಿದ್ಯಾರ್ಥಿಗಳಾಗಿದ್ದಾಗೆಲ್ಲ, ನಮ್ಮಂಥವ್ರು ವಿದ್ಯಾರ್ಥಿಗಳಾಗಿದ್ದಾಗ ಬರೀ ಕೇಳಿ ತಿಳಿದಿದ್ವಿ, ಓದಿ ನಾವು ತಿಳ್ಕೊಂಡಿದ್ವಿ. ಆದರೆ ಅದೃಷ್ಟ ನಿಮ್ಮದು ಭಾಳ ಚೆನ್ನಾಗಿದೆ ವಿದ್ಯಾರ್ಥಿಗಳೇ. ನೀವು ಆಗಿನ ಭಾಷಣವನ್ನು ಖುದ್ದಾಗಿ ನೀವು ಅಂದರೆ ಆ ಒರಿಜಿನಲ್ ವಾಯ್ಸನ್ನು ಕೂಡ, ಸ್ವಾಮಿ ವಿವೇಕಾನಂದರ ವಾಯ್ಸನ್ನು ಕೂಡ ಈಗ ನೀವು ಕೇಳುವಂಥ ತಂತ್ರಜ್ಞಾನವನ್ನು ನಿಮ್ಮ ಬಳಿ ಇದೆ. ಹಾಗಾಗಿ ನಾವು ಮುಂದಿನ ಅವಧಿನಲ್ಲಿ ಆ ಸ್ವಾಮಿ ವಿವೇಕಾನಂದ ಅವರ ಆ ನೇರವಾದ ಮಾತುಗಳ ಮುಖೇನ ಮುಂದಿನ ಭಾಗಕ್ಕೆ ನಾವು ಪ್ರವೇಶ ಪಡೋಣ. ಅಲ್ಲಿವರೆಗೂ ನಿಮಗೆ ನಮಸ್ಕಾರ.